ಓಂ 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 ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭ ಮುಂಜಾನೆ. ದಿವ್ಯವಾದ, ಭವ್ಯವಾದ, ನಿತ್ಯ ನೂತನವಾದ, ಅದ್ಭುತವಾದ, ಸನಾತನವಾದ, ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಈ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪಾ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ವಶಿನ್ಯಾದಿ ವಾಗ್ದೇವತೆಗಳು ರಚಿಸಿರುವಂತಹ ಸ್ತೋತ್ರ, ಲಲಿತಾ ತ್ರಿಪುರ ಸುಂದರಿಯ 1000 ಹೆಸರುಗಳನ್ನು ಒಳಗೊಂಡಿರುವ ಸ್ತೋತ್ರ, ಅದ್ಭುತವಾದ ಸ್ತೋತ್ರ. ನಾವೆಲ್ಲರೂ ನಿತ್ಯ ಪಠಣೆ ಮಾಡುವಂತಹ ಸುಂದರವಾದ ಸ್ತೋತ್ರ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ. ನಾವು 90ನೇ ಶ್ಲೋಕದವರೆಗೆ ತಿಳಿದುಕೊಂಡಿದ್ದೇವೆ. ಈಗ 91ನೇ ಶ್ಲೋಕದಿಂದ ನೋಡೋಣ. ತತ್ವಾಸನಾ ತತ್ವಮಯಿ ಪಂಚಕೋಶಾಂತರ ಸ್ಥಿತ ನಿಸ್ಸೀಮ ಮಹಿಮಾ ನಿತ್ಯ ಯೌವನ ಮದಶಾಲಿನಿ. ತತ್ವಾಸನ, ತತ್ವಗಳ ಮೇಲೆ ಕೂತ್ಕೊಂಡಿದ್ದಾಳೆ. ಆಸನವಾಗಿದೆ ಈ ತತ್ವಗಳು. ಯಾವುದು ತತ್ವಗಳು? 24 ತತ್ವಗಳನ್ನು ಹೇಳುತ್ತಾರೆ. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಪಂಚಪ್ರಾಣ, ಆಮೇಲೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಹೇಳುವ ತನ್ಮಾತ್ರಗಳು 20 ಆಯಿತು. ಆಮೇಲೆ 4 ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಅಂತ ಹೇಳುವ ಅಂತಃಕರಣ. ಒಟ್ಟು 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 5 ಪ್ರಾಣ. ಪಂಚಪ್ರಾಣ ಅಂತ ಹೇಳೋದಿಲ್ವಾ, 5 ಪ್ರಾಣಗಳು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೇಳುವ 5 ಪ್ರಾಣ. ಹಾಗೆಯೇ 5 ತನ್ಮಾತ್ರಗಳು, ಇವು ಸೇರಿ 20 ಆಯಿತು. ಆಮೇಲೆ ಅಂತಃಕರಣ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತ ಹೇಳುವ ಅಂತಃಕರಣ. ಇದನ್ನು ತತ್ವಗಳು ಅಂತ ಹೇಳ್ತೀವಿ. 24 ತತ್ವಗಳು. ಅದರ ಮೇಲೆ ಅವಳು ಕೂತ್ಕೊಂಡಿದ್ದಾಳೆ ಅಂತ ಹೇಳಿದರೆ ಅದು ಅವಳ ಆಸನ. ತತ್ವಮಯಿ, ಇದರಲ್ಲಿ 3 ನಾಮಗಳಿವೆ. ತತ್, ತ್ವಂ, ಐ. ತತ್ವಮಯಿ ಅಂತ ನಾವು ಹೇಳ್ತೀವಿ, ಆದರೆ 3 ಹೆಸರುಗಳನ್ನು ಒಳಗೂಡಿದೆ ಇದು. ತತ್, ತ್ವಂ, ಐ. ತತ್ ಅಂತ ಹೇಳಿದರೆ ಅದು. ಸುಮಾರು ಸಲ ನೋಡಿದ್ದೇವೆ ಇದು ನಾವು. ಏನು ಅದು ಅಂತ ಹೇಳಿದರೆ ಆ ಪರಬ್ರಹ್ಮ. ತ್ವಂ, ನೀನು. ನೀನು ಯಾರು? ನೀನು ಆ ಪರಬ್ರಹ್ಮ. ಐ ಅಂತ ಹೇಳಿದರೆ ಅಮ್ಮ. ಈ ಮರಾಠಿಯವರು ಆಯಿ ಅಂತ ಕರೀತಾರೆ ನೋಡಿ ಅಮ್ಮನನ್ನು. ಇಲ್ಲಿ ಐ ಅಂತ ಹೇಳಿದರೆ ಅಮ್ಮ, ತಾಯಿ ಅಂತ ಅರ್ಥ. ಅದರಲ್ಲಿಯೂ ಗೌರವಕ್ಕಿಂತ ಹೆಚ್ಚಾಗಿ ಪ್ರೀತಿಯನ್ನು ಸೂಚಿಸುವಂತಹ ನಾಮ ಇದು. ನಾವು ತಾಯಿಯನ್ನು ಹಾಗೆ ಪ್ರೀತಿಯಿಂದ ಸಂಬೋಧನೆ ಮಾಡ್ತೇವೆ. ಬೇರೆ ಯಾರನ್ನು ಅಷ್ಟೊಂದು ಪ್ರೀತಿಯಿಂದ ಸಂಬೋಧನೆ ಮಾಡೋದಿಲ್ಲ. ಅಮ್ಮ ಅಂತ ಹೇಳಿದಾಗ ಎಷ್ಟೊಂದು ಪ್ರೀತಿ ತುಂಬಿ ತುಳುಕಾಡತ್ತೆ ಆ ಪದದಲ್ಲಿ. ಹಾಗೆ ಇಲ್ಲಿ ಐ ಅಂತ ಹೇಳುವ ಪದ ಗೌರವಕ್ಕಿಂತ ಹೆಚ್ಚಾಗಿ ಪ್ರೀತಿಯನ್ನು ಸೂಚಿಸುವಂತಹ ತಾಯಿಗೆ ಇರುವಂತಹ ಒಂದು ನಾಮ ಇದು ಐ. ನಾವೀಗ ನಾಮಾವಳಿ ಅಂದರೆ ಕುಂಕುಮಾರ್ಚನೆ ಎಲ್ಲ ಮಾಡುವಾಗ ಬೇರೆ ಬೇರೆ ಶ್ರೀ ಮಾತ್ರೇ ನಮಃ, ಶ್ರೀ ಮಹಾರಾಜ್ಞೆ ನಮಃ ಅಂತ ಹೇಳ್ತೀವಿ. ಐಂ ಹ್ರೀಂ ಹ್ರೀಂ ಅಂತ ಕೆಲವರು ಹೇಳ್ಕೊಳ್ತಾರೆ, ಕೆಲವರು ಶ್ರೀ ಅಂತ ಸೇರಿಸಿಕೊಳ್ತಾರೆ. ಅದರಲ್ಲಿ ತಸ್ಯೈ ನಮಃ, ತುಭ್ಯಂ ನಮಃ, ಅಯ್ಯೈ ನಮಃ ಅಂತ ಬರುತ್ತೆ ಇದು. ಆಮೇಲಿನ ಹೆಸರು ಪಂಚಕೋಶಾಂತರ ಸ್ಥಿತ. ಪಂಚಕೋಶಗಳಿವೆ ನಮ್ಮ ಶರೀರದಲ್ಲಿ. ಹೊರಗಿನ ಅನ್ನಮಯ ಕೋಶ,
ಆಮೇಲೆ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಒಳಗಿನ ಆನಂದಮಯ ಕೋಶ. ಅನ್ನಮಯ ಕೋಶ ಅಂತೇಳಿದ್ರೆ ನಮ್ಮ ಸ್ಥೂಲ ಶರೀರವನ್ನು ಸೂಚಿಸುತ್ತೆ. ಆಮೇಲೆ ಬರುವಂತಹ 3 ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶ, ಇವು ಸೂಕ್ಷ್ಮ ಶರೀರವನ್ನು ಸೂಚಿಸುತ್ತೆ. ಆಮೇಲೆ ಒಳಗಡೆ ಇರುವಂತಹ ಆನಂದಮಯ ಕೋಶ ಅಂತೇಳಿದರೆ ಕಾರಣ ಶರೀರ. ನಮಗೆ ಶರೀರತ್ರಯ ಗೊತ್ತಿದೆ, ಸ್ಥೂಲ, ಸೂಕ್ಷ್ಮ, ಕಾರಣ. ಹಾಗೆಯೇ ಪಂಚಕೋಶಗಳನ್ನು ಹೊರಗಿನದ್ದು ಸ್ಥೂಲ, ಒಳಗಿನ ಇರುವಂಥದ್ದು, ಒಳಗಡೆ ಇರುವಂಥದ್ದು, ಎಲ್ಲದಕ್ಕಿಂತ ಒಳಗಡೆ ಇರುವಂಥದ್ದು ಆನಂದಮಯ ಕೋಶ ಅಂತೇಳಿದರೆ ಅದು ಕಾರಣ ಶರೀರವನ್ನು ಸೂಚಿಸುತ್ತೆ. ಮಧ್ಯದಲ್ಲಿ ಇರುವಂತಹ 3 ಕೋಶಗಳು ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಇದು 3 ಸೇರಿ ಸೂಕ್ಷ್ಮ ಶರೀರವನ್ನು ಸೂಚಿಸುತ್ತೆ. ಅವಳು ಈ 5 ಕೋಶಗಳಲ್ಲಿಯೂ ಇದ್ದಾಳೆ. ಪಂಚಕೋಶಾಂತರ ಅಂತರ ಸ್ಥಿತ, ಒಳಗಡೆ ಇದ್ದಾಳೆ. ನಿಸ್ಸೀಮ ಮಹಿಮ. ನಿಸ್ಸೀಮ ಅಂತೇಳಿದರೆ ಸೀಮೆಯೇ ಇಲ್ಲದವಳು. ಅನಂತ, ಅಂತ ಇಲ್ಲ, ಆದಿ ಇಲ್ಲ ಅಂತೇಳಿದರೆ ಸೀಮೆಯೇ ಇಲ್ಲದವಳು ನಿಸ್ಸೀಮ. ಮಹಿಮಾ ಅಂತೇಳಿದ್ರೆ 2 ಅರ್ಥ ಇದೆ. ಒಂದು ಮಹಿ ಅಂತೇಳಿದರೆ ಪೃಥ್ವಿ ಅಥವಾ ಭೂಮಿ, ಭೂಮಿಗೆ ತಾಯಿ. ನಾವು ಹೇಗೆ ಭೂಮಿ ತಾಯಿ ಅಂತ ಹೇಳ್ತೇವೆ, ಭೂದೇವಿ, ಭೂಮಿ ತಾಯಿ ಅಂತ ಹೇಳ್ತೇವೆ. ಭೂಮಿ ತಾಯಿ ಅಂತ ಹೇಳಿದ್ರೆ ನಮ್ಮ ಲಲಿತಾ ಮಾತೆಯೇ, ಹಾಗಾಗಿ ಮಹಿಮಾ. ಇನ್ನೊಂದು, ಅವಳ ಮಹಿಮೆಗಳು ಹೇಗೆ ನಿಸ್ಸೀಮವಾಗಿದೆ, ಸೀಮೆಯೇ ಇಲ್ಲದಂತಹ ಮಹಿಮೆ. ಏನೋ ಮಹಿಮೆ ಅಂತ ಹೇಳಿದ್ರೆ ದೊಡ್ಡ ಘಟನೆ ನಡಬೇಕು ಅಂತ ಏನೂ ಇಲ್ಲ. ಏನೋ ಚಿಕ್ಕ ಪುಟ್ಟ ಘಟನೆಗಳು, ನಮಗೆ ಯಾವಾಗ ಕಷ್ಟದ ಪರಿಸ್ಥಿತಿ ಇದೆಯೋ, ಸಣ್ಣ ಒಂದು ಸಹಾಯ ಸಿಕ್ಕಿದಾಗ ಅದರಿಂದ ಹೊರಗಡೆ ಬರುವಂತಹ ಒಂದು ಅವಕಾಶವನ್ನು ಅವಳು ಸೃಷ್ಟಿ ಮಾಡಿಕೊಡ್ತಾಳೆ. ನನಗೆ ಒಂದು ಘಟನೆ, ನಾನು ಹೈದರಾಬಾದಿನಲ್ಲಿ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಒಂದು ದಿನ ಕಾಲೇಜಿನಿಂದ ಮನೆಗೆ ಹೋಗ್ತಾ ಈ ಸ್ಕೂಟರಲ್ಲಿ ಹೋಗ್ತಾ ಇದ್ದೆ. ಹೋಗುವಾಗ ಅದು ಹೈವೇ, ಹೈದರಾಬಾದ್ ಬಾಂಬೆ ಹೈವೇ. ಅಕಸ್ಮಾತಾಗಿ ನಿಂತೇ ಬಿಡ್ತು. ಚಕ್ರ ಮುಂದೆ ಹೋಗ್ತಾನೇ ಇಲ್ಲ, ಗಡಕ್ಕಂತ ನಿಂತು ಬಿಡ್ತು. ಹಿಂದಿನಿಂದ ಒಂದು ಟ್ರಕ್ ಇದೆ. ಅದು ಯಾವ ಶಕ್ತಿ, ಎಲ್ಲಿಂದ ಶಕ್ತಿ ದೇವರು ಕೊಟ್ಟರೋ ಗೊತ್ತಿಲ್ಲ, ಹಿಡಿದು ಎಳೆದು ಸೈಡ್ಗೆ ಹಾಕಿದ್ದೇನೆ ಆ ಸ್ಕೂಟರನ್ನು. ಇಲ್ಲ, ಕ್ಷಣದಲ್ಲಿ ಆ ಟ್ರಕ್ ನನ್ನ ಮೇಲೆ ಹೋಗ್ತಿತ್ತು, ಒಂದೇ ಕ್ಷಣ. ಆಮೇಲೆ ತಳ್ಳಕ್ಕೆ ನೋಡಿದರೆ ತಳ್ಳಲಿಕ್ಕೆ ಬಂದೇ ಇಲ್ಲ ನನಗೆ. ಯಾಕೆಂದರೆ ಸ್ವಲ್ಪ ಭಾರವಾಗಿತ್ತ ಸ್ಕೂಟರ್. ಅದು ಚಕ್ರ ಮುಂದಕ್ಕೆ ಹೋಗ್ತಾ ಇಲ್ಲ. ಚಕ್ರ ಮುಂದಕ್ಕೆ ಹೋದರೆ ಅದನ್ನ ತಳ್ಳೋದು ಸುಲಭ, ಚಕ್ರವೇ ತಿರುಗ್ತಾ ಇಲ್ಲ. ಅದನ್ನು ಹೇಗೆ ಪಕ್ಕಕ್ಕೆ ನಾನು ಎಳೆದಿದ್ದೇನೋ ನನಗೇ ಗೊತ್ತಿಲ್ಲ. ಈ ಥರದ ಒಂದು ಮಹಿಮೆಗಳು, ಈ ಥರದ ಅನುಭವಗಳು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಈ ಥರದ ಅನುಭವಗಳು ಆಗಿರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ. ಅದು ನಮಗೆ ಆ ಚಿಕ್ಕ ಪುಟ್ಟದು ಅಂತ ಇರ್ಬೋದು, ಆದರೆ ಹಿಂದೆ ತಿರುಗಿ ನೋಡಿದ್ರೆ ಈಗ ಚಿಕ್ಕ ಪುಟ್ಟದು ಅನ್ಸುತ್ತೆ. ಆ ಸಮಯದಲ್ಲಿ ಅದು ಚಿಕ್ಕ ಪುಟ್ಟದು ಖಂಡಿತವಾಗಿಯೂ ಅಲ್ಲ. ಈ ಥರದ ಸೀಮೆ ಇಲ್ಲದಂತಹ ಒಂದು ಕೊನೆಯೇ ಎಣೆಯೇ ಇಲ್ಲದಂತಹ ಮಹಿಮೆ, ನಿಸ್ಸೀಮ ಮಹಿಮಾ. ನಿತ್ಯ ಯೌವನ, ಅವಳು ಯಾವತ್ತೂ ಯುವತಿಯಾಗೇ ಇರ್ತಾಳೆ. ಯಾಕೆಂತೇಳಿದರೆ ವಯಸ್ಸು ಮುಂದೆ ಹಿಂದೆ ಆಗೋದೇ ಇಲ್ಲ ಅವಳಿಗೆ. ನಮಗೆ ಹಿಂದೆ ಆದರೆ ಒಳ್ಳೆದಿತ್ತು, ನಮಗೆ ಆದರೆ ದುರದೃಷ್ಟಕರ ಮುಂದೆ ಆಗ್ತಾ ಹೋಗೋದಲ್ವ ನಮಗೆ. ಹಾಗಾಗಿ ನಮಗೆ ಭಾರಿ ಕಷ್ಟ ಇರೋದು. ಅವಳಿಗೆ ನಿತ್ಯ ಯೌವನೆ. ಮದಶಾಲಿನಿ, ಇಲ್ಲಿ ಶಾಲಿನಿ ಅಂತ ಹೇಳಿದರೆ ಒಂದು ಆಕರ್ಷಣೆ ಇರುವಂಥವಳು, ಚಾರ್ಮಿಂಗ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ, ಅದು ಒಂದು ಅರ್ಥ. ಇನ್ನೊಂದು ತುಂಬ ಪ್ರತಿಭೆ ಇರುವಂಥವಳು. ಇಲ್ಲಿ ಪ್ರತಿಭೆಯ ಮದ ಅಂತ ಹೇಳಿದರೆ, ಗರ್ವ ಅಂತ ಹೇಳಿದರೆ ನೆಗೆಟಿವ್, ನಕಾರಾತ್ಮಕವಾಗಿ ತೆಗೆದುಕೊಳ್ಬಾರ್ದು. ಅವಳು ಯಾವತ್ತೂ ಒಂದು ಸಮಾಧಿ ಸ್ಥಿತಿಯಲ್ಲಿರ್ತಾಳೆ. ಬ್ರಹ್ಮಾನಂದ, ಆ ಬ್ರಹ್ಮಾನಂದ ಅಂತ ಹೇಳುವ ಒಂದು ಮಹದಾನಂದದ ಮದ ಅದು. ನಮಗೂ ನೋಡಿ ತುಂಬ ಸಂತೋಷವಾಗಿದ್ದಾಗ ಹೇಗೆ ಒಂದು ಆಕರ್ಷಣೆ ಇರುತ್ತೆ, ಯಾರೇ ಆಗಿರಲಿ. ಅದು ಸೌಂದರ್ಯ ಬೇಡವೇ ಬೇಡ, ಸುಂದರ ಅಲ್ವೇ ಅಲ್ಲ ಅಂತ ಅಂದ್ಕೊಂಡ್ರೂ ಕೂಡ ಯಾವುದೋ ಒಂದು ಅತೀವ ಸಂತೋಷವಾಗಿದ್ದಾಗ ಆ ಮುಖ ನೋಡಲಿಕ್ಕೆ ಎಷ್ಟು ಖುಷಿ ಆಗತ್ತೆ. ಎಲ್ಲ ಕಡೆಯಿಂದ ಏನೋ ಒಂದು ಥರದ ಕಾಂತಿ, ಯಾರೇ ಆಗಿರಲಿ ಅದು. ಆ ಥರದ ಒಂದು ಮದ, ಯಾವುದರ ಮದ ಇದು? ಆತ್ಮಾನಂದ ಅಂತೇಳು ಆ ಬ್ರಹ್ಮಾನಂದ ಪರಮಾನಂದದ ಮದಶಾಲಿನಿ. ಅಂದರೆ ಅವಳು ಆ ಒಂದು ಆನಂದದಿಂದ ತುಂಬಿಕೊಂಡಿರುವ ಕಾರಣ
ಅಷ್ಟು ಒಂದು ಆಕರ್ಷಣೀಯವಾಗಿ ಕಾಣಿಸ್ತಾ ಇದ್ದಾಳೆ. ಹಾಗೆಯೇ ಮದಘೂರ್ಣಿತ ರಕ್ತಾಕ್ಷಿ, ಈ ಸಮಾಧಿ ಸ್ಥಿತಿಯಲ್ಲೇ ಇದ್ದ ಕಾರಣ ಕಣ್ಣುಗಳೆಲ್ಲ ಕೆಂಪಗಾಗಿವೆ. ನಮಗೂ ಜಾಸ್ತಿ ನಿದ್ದೆ ಮಾಡಿದರೆ ಹಾಗೆ ಆಗತ್ತಲ್ಲ, ಎದ್ದಾಗ ಕೇಳ್ತಾರೆ ಕೆಲವರು, ಅದೇನು ಕಣ್ಣು ಕೆಂಪಾಗಿದೆ ನಿಮ್ಮದು? ಅದು ವಿಪರೀತ ನಿದ್ದೆ ಮಾಡಿದ್ದು. ಇಲ್ಲಿ ಅವಳಿಗೆ ನಿದ್ದೆ ಮಾಡಿ ಅಲ್ಲ, ಸಮಾಧಿ ಸ್ಥಿತಿಯಲ್ಲಿ ಮದಘೂರ್ಣಿತ ರಕ್ತ, ಆ ಥರದ ಒಂದು ಆನಂದದಿಂದ ಕೆಂಪಾಗಿರುವಂತಹ ಕಣ್ಣು. ಹಾಗೆಯೇ ಮದ ಪಾಟಲ ಗಂಡಭೂಹು, ಇಲ್ಲಿ ಪಾಟಲ ಅಂತ ಹೇಳಿದರೆ ನಸು ಕೆಂಪು, ಪಿಂಕ್ ಅಂತ ನಾವು ಹೇಳ್ತೀವಿ ಆ ಬಣ್ಣ. ಇಲ್ಲಿ ಗಂಡಭೂ ಅಂತ ಹೇಳಿದರೆ ಈ ಕೆನ್ನೆ ಹೇಗಿದೆ ಅಂತ ಹೇಳಿದರೆ ಆ ಮದದಿಂದ, ಬ್ರಹ್ಮಾನಂದದ ಮಹದಾನಂದದ ಮದದಿಂದ ಒಂದು ಗುಲಾಬಿ ಬಣ್ಣಕ್ಕೆ ಕೆನ್ನೆಗಳು ಬಂದಿವೆ. ಹಾಗಾಗಿ ನೋಡಲಿಕ್ಕೆ ಎಷ್ಟು ಆಕರ್ಷಣೀಯವಾಗಿದ್ದಾಳೆ ಅವಳು. ಚಂದನ ದ್ರವ ದಿಗ್ಧಾಂಗಿ ಚಾಂಪೇಯ ಕುಸುಮ ಪ್ರಿಯ. ಚಂದನ ದ್ರವ ದಿಗ್ಧಾಂಗಿ, ಅಂಗಿ ಅಂತ ಹೇಳಿದ್ರೆ ಇಲ್ಲಿ ಹಾಕಿಕೊಳ್ಳುವ ಡ್ರೆಸ್ ಅಂತಲ್ಲ, ಅಂಗಗಳು, ಪ್ರತಿಯೊಂದು ಅಂಗಗಳಲ್ಲಿಯೂ ಅವಳು ಏನನ್ನ ಪೂಸಿಕೊಂಡಿದ್ದಾಳೆ ಅಂತ ಹೇಳಿದರೆ ಚಂದನವನ್ನ ಪ್ರತಿಯೊಂದು ಅಂಗಕ್ಕೂ ಅವಳ ಪೂಸಿದ್ದು. ನಾವು ತಾನೇ ಷೋಡಶೋಪಚಾರ ಮಾಡುವಾಗ ಗಂಧ ಚಂದನಗಳ ಲೇಪನವನ್ನು ಅವಳಿಗೆ ಮಾಡಿದವರು ನಾವು ಭಕ್ತರು. ಹಾಗಾಗಿ ಅವಳು ಚಂದನ ದ್ರವ ದಿಗ್ಧಾಂಗಿ. ಚಾಂಪೇಯ ಕುಸುಮ ಪ್ರಿಯ. ಚಾಂಪೇಯ ಅಂತ ಹೇಳಿದರೆ ಸಂಪಿಗೆ ಹೂವಿಗೆ ಒಂದು ನಸು ಪರಿಮಳ ಇದೆ. ಹಾಗಾಗಿ ಅವಳಿಗೆ ಆ ಹೂವು, ಅದರ ದಳ ಅಂತ ಹೇಳಿದರೆ ತುಂಬ ಇಷ್ಟ. ಚಾಂಪೇಯ ಕುಸುಮ ಪ್ರಿಯ. ಕುಶಲ ಕೋಮಲಾಕಾರ ಕುರುಕುಲ್ಲ ಕುಲೇಶ್ವರಿ. ಕುಶಲ ಅಂದರೆ ನಮಗೆ ಗೊತ್ತಿದೆ, ಒಂದು ಕೌಶಲ್ಯ, ಪ್ರಾವೀಣ್ಯತೆ, ಒಂದು ವಿಷಯದಲ್ಲಿ ಪ್ರಾವೀಣ್ಯತೆ ಇರುವಂಥದ್ದು, ಪ್ರವೀಣಳಾಗಿರುವಂಥದ್ದು ಕುಶಲ. ನಾವು ಭಗವದ್ಗೀತೆಯಲ್ಲಿ ಕೂಡ ನೋಡಿದೆವು, ಯಾವುದೇ ಒಂದು ಕೆಲಸ ಮಾಡಿದರೆ ಮಾಡಿದ ಕೆಲಸದಲ್ಲಿ ದೃಷ್ಟಿಯನ್ನು ಹಾಕಿ ಮಾಡಿದಾಗ ಆ ಕುಶಲತೆ ಬರುತ್ತೆ. ಅದರಲ್ಲಿ ಎಕ್ಸ್ಪರ್ಟೈಸ್ ಅಂತ ಹೇಳ್ತೀವಿ, ಎಕ್ಸ್ಪರ್ಟ್ ಆಗಿ ಮಾಡುವಂಥದ್ದು. ನಮ್ಮ ಮಟ್ಟಿಗೆ ನಮಗೆ ಹೇಗೆ ಗೊತ್ತಿದೆಯೋ ಅದರಲ್ಲಿ ಉತ್ತಮವಾಗಿ ಮಾಡುವಂಥದ್ದು, ಇದು ಕುಶಲ. ಹಾಗೆ ಅವಳು ಯಾವ ಕೆಲಸ ಮಾಡ್ತಾಳೆ? ಏನು ಕೆಲಸ ಇದೆ ಅವಳಿಗೆ ಹೇಳಿ? ಪಂಚಕೃತ್ಯ ಪರಾಯಣ. ನೋಡಿದೆವು ನಾವು, ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ ಅಂತ ಹೇಳುವ 5 ಉತ್ತಮವಾದ ಕೆಲಸಗಳನ್ನು ಅವಳು ಯಾವಾಗಲೂ ಮಾಡ್ತಾನೇ ಇರ್ತಾಳೆ. ಇದರಲ್ಲಿ ಅವಳು ಕುಶಲ, ಎಕ್ಸ್ಪರ್ಟ್ ಅವಳು. ಇನ್ನು ಯಾರು ಇವಳು ಹಾಗೆ ಮಾಡೋರು ಇಲ್ವೇ ಇಲ್ಲ. ಹಾಗಾಗಿ ಕುಶಲ. ಕೋಮಲಾಕಾರ, ಕೋಮಲವಾದ ಆಕಾರ. ಇಲ್ಲಿ ಆಕಾರ ಅಂತ ಹೇಳಿದರೆ ನೋಡುವಂತಹ, ಕಾಣುವಂತಹ ಒಂದು ಸ್ಥಿತಿ ಇರ್ಬೋದು, ಇಲ್ಲ ಪ್ರತಿಯೊಂದು ಅಂಗ. ನಾವೀಗ ಕೆಲವರನ್ನು ನೋಡಿದರೆ ಅಬ್ಬ ಎಷ್ಟು ಮೃದುವಾಗಿದ್ದಾರೆ, ಎಷ್ಟು ಕೋಮಲವಾಗಿದ್ದಾರೆ, ಕೆಲವರು ನಮಗೆ ಅನಿಸತ್ತೆ. ಹಾಗೆ ಅವಳು ಕೋಮಲಾಕಾರ. ಕುರುಕುಲ್ಲ ಅಂತ ಹೇಳೋದು ಒಂದು ದೇವತೆಯ ಹೆಸರು. ಇದು ಶ್ರೀಚಕ್ರದಲ್ಲಿ ಬರ್ತಾಳೆ. ಇವಳು ಇರೋದು ಎಲ್ಲಿ ಅಂತ ಹೇಳಿದರೆ ನಮ್ಮ ಅಹಂಕಾರ ಮತ್ತು ಆತ್ಮದ ಮಧ್ಯದಲ್ಲಿ. ಅದು ತುಂಬ ಸೂಕ್ಷ್ಮವಾದ ಒಂದು ಪದರ ಅಂತ ಹೇಳ್ಬೋದು, ಇಲ್ಲ ಒಂದು ವೇಲ್ ಅಂತ ಹೇಳ್ಬೋದು, ಒಂದು ಪರದೆ. ಅಹಂಕಾರ ಮತ್ತು ಆತ್ಮ, ಆ ಪ್ರಜ್ಞೆ ಅಂತ ಹೇಳುವ ಇದರ ಮಧ್ಯದಲ್ಲಿ ಇರುವಂತಹ ದೇವತೆಗಳು ಕುರುಕುಲ್ಲ. ಕುಲೇಶ್ವರಿ. ಇಲ್ಲಿ ಕುಲ ಅಂತ ಹೇಳಿದರೆ ಷಟ್ ಚಕ್ರಗಳು, 6 ಚಕ್ರಗಳಿವೆ. ಇವತ್ತು ಎಲ್ಲವನ್ನು ಸೇರಿ ಕುಲ ಅಂತ ಹೇಳ್ತೀವಿ. ಈ ಷಟ್ ಚಕ್ರಗಳನ್ನು ವಶದಲ್ಲಿ ಇಟ್ಟುಕೊಂಡಿರುವಂಥವಳು ಕುಲೇಶ್ವರಿ. ಕುಲಕುಂಡಾಲಯ. ಇದೇ ಕುಲಕ್ಕೆ ಅಂದರೆ ಈ 6 ಚಕ್ರಗಳಿಗೆ ಒಂದು ಕುಂಡ. ನಾವೀಗ ಒಂದು ಗಿಡವನ್ನು ನೆಡ್ತೇವೆ, ಒಂದು ಕುಂಡಿ ಅಥವಾ ಕುಂಡದಲ್ಲಿ ನೆಡ್ತೇವೆ. ಹಾಗೆಯೇ ಈ 6 ಚಕ್ರಗಳು ಇರುವಂಥದ್ದು ಜಾಗ ಎಲ್ಲಿ? ಮೂಲಾಧಾರ. ಮೊದಲನೆಯ ಚಕ್ರ ಒಂದು ಕುಂಡದ ಹಾಗೆ ಇದೆ, ಮೂಲಾಧಾರ ಚಕ್ರ. ಇಲ್ಲಿ ಆಲೆಯಳಾಗಿದ್ದಾಳೆ. ಇಲ್ಲಿ ಆಮೇಲೂ ಬರುತ್ತೆ ಮೂಲಾಧಾರ ಚಕ್ರ ಅಂತ ಬರುತ್ತದೆ ಆಮೇಲೆ ಒಂದು ಹೆಸರಿನಲ್ಲಿ. ಇದು ಒಂದು ಈ ಕುಲಕ್ಕೆ, ಷಟ್ ಚಕ್ರ ಅಂತ ಹೇಳುವ ಕುಲಕ್ಕೆ ಕುಂಡದ ಹಾಗಿದೆ. ಇಲ್ಲಿ ಅವಳು ವಾಸ ಮಾಡ್ತಿದ್ದಾಳೆ. ಕುಲಕುಂಡಾಲಯ. ಕೌಲ ಮಾರ್ಗ ತತ್ಪರ ಸೇವಿತ. ಕೌಲ ಮಾರ್ಗ
ಒಂದು ಕೌಲ ಮಾರ್ಗ ಅಂತ ಹೇಳಿದರೆ ತಂತ್ರಾಚಾರ. ಈ ತಂತ್ರಗಳನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಪದ್ಧತಿ. ಬೇರೆ ಬೇರೆ ತಂತ್ರಗಳಿವೆ, ಅದನ್ನು ಉಪಯೋಗಿಸಿಕೊಂಡು ತಂತ್ರ ಅಂತ ಹೇಳಿದರೆ ಒಂದು ಪದ್ಧತಿ. ಒಬ್ಬೊಬ್ಬರದ್ದು ಒಂದೊಂದು ಥರದ ಪದ್ಧತಿ ಇರ್ಬೋದು. ಅದರಲ್ಲಿಯೂ ಈ ಶಾಕ್ತೇಯರು, ಶಕ್ತಿಯನ್ನು ಪೂಜೆ ಮಾಡುವಂಥವರು ಅತಿ ಕಠಿಣವಾದ ತಂತ್ರಗಳನ್ನು ಪಾಲಿಸ್ತಾರೆ, ಆಚಾರಗಳನ್ನು ಪಾಲಿಸ್ತಾರೆ. ಹೀಗೆ ಆಗಲೇಬೇಕು, ಹೀಗೆ ಆಗದಿದ್ದರೆ ತಪ್ಪು ಅಂಥೇಳೆಲ್ಲ ಪಾಲಿಸ್ತಾರೆ. ಇದು ಒಂದು ಅರ್ಥ ಕೌಲ ಮಾರ್ಗ. ಕೌಲ ಮಾರ್ಗ ತತ್ಪರ ಸೇವಿತ. ಎಷ್ಟೊಂದು ಜನ ಅದರಲ್ಲೇ ತತ್ಪರರಾಗಿ ಶ್ರೀವಿದ್ಯಾ ಉಪಾಸಕರು, ಎಷ್ಟೊಂದು ಜನ ಶ್ರೀವಿದ್ಯಾ ಉಪಾಸಕರಿದ್ದಾರೆ, ಅದರಲ್ಲೇ ತತ್ಪರರಾಗಿದ್ದಾರೆ. ಅಂಥವರ ಸೇವೆಯನ್ನು ಅವಳು ಪಡಿತಾ ಇರ್ತಾಳೆ. ಇನ್ನೊಂದು ಕೌಲ ಮಾರ್ಗ ಅಂತ ಹೇಳಿದರೆ ನಮ್ಮ ನಮ್ಮ ಕುಟುಂಬದ ಪ್ರಕಾರ ನಮಗೆ ಬಂದಿರುವಂತಹ ಪದ್ಧತಿ. ಈಗ ಒಂದು ಸಣ್ಣ ವಿಚಾರ ತಗೋಬೇಕು ಅಂತ ಇದ್ದರೆ, ಒಂದು ವರಲಕ್ಷ್ಮಿ ಹಬ್ಬ ಹೆಚ್ಚಿನವರ ಮನೆಯಲ್ಲೂ ಮಾಡ್ತಾರೆ. ಆದರೆ ಕೆಲವರ ಮನೆಯಲ್ಲಿ, ಕೆಲವು ಕುಟುಂಬಗಳಲ್ಲಿ ಕಲಶವನ್ನು ಇಡುವ ಪದ್ಧತಿ ಇಲ್ಲ, ಕೆಲವರಲ್ಲಿ ಕಲಶವನ್ನು ಇಡುವಂತಹ ಪದ್ಧತಿ ಇದೆ. ನಾವೇನು ಹೇಳ್ತೇವೆ, ಓ ನನ್ನ ಅತ್ತೆ ಮನೆಯಲ್ಲಿ ಅದಿಲ್ಲ, ಅದಕ್ಕಾಗಿ ನಾನು ಸಹ ಅದು ಕಲಶ ಇಡೋದು ನಾನು ಇಡೋದಿಲ್ಲ, ವರಲಕ್ಷ್ಮಿ ಪೂಜೆ ಮಾಡ್ತೇನೆ ಅಂತ ಹೇಳಲ್ವಾ ನಾವು. ಅಂದರೆ ಒಂದೊಂದು ಕುಟುಂಬಕ್ಕೆ ಒಂದೊಂದು ಪದ್ಧತಿ ಇರುತ್ತೆ. ಹಾಗೆ ಕೌಲ ಮಾರ್ಗ, ಅವರವರ ಕುಟುಂಬದ ಮಾರ್ಗವನ್ನು ಯಾರು ತತ್ಪರರಾಗಿ ಪಾಲಿಸ್ತಾರೋ ಅಂಥವರಿಂದ ಸೇವೆಯನ್ನು ಪಡೆಯುವಂಥವಳು ಕೌಲ ಮಾರ್ಗ ತತ್ಪರ ಸೇವಿತ. ಈ ಕೌಲ ಮಾರ್ಗದಲ್ಲಿ ಒಂದು ಸಮಯಾಚಾರ ಇರ್ಬೋದು. ಸಮಯಾಚಾರ ನಾವು ನೋಡಿದೆವು. ಸಮಯಾಚಾರ ಅಂತ ಹೇಳಿದರೆ ಮನಸ್ಸಿನಲ್ಲಿಯೇ ಬೇರೆ ಯಾವ ಥರದ ಆಚಾರಗಳು ಇಲ್ಲ. ಪೂಜೆ ಮಾಡೋದು, ಅಭಿಷೇಕ, ಅರ್ಚನೆ, ಆರತಿ ಅದ್ಯಾವುದೂ ಇಲ್ಲ. ಆದರೆ ಮಾನಸ ಪೂಜೆಯನ್ನು ಮಾಡುವಂಥದ್ದು, ಇದಕ್ಕೆ ಸಮಯಾಚಾರ ಅಂತ ಹೆಸರು. ಇದು ಇರ್ಬೋದು. ನಮ್ಮ ಕುಲದಲ್ಲಿ ಆ ಥರದ ಪದ್ಧತಿಗಳನ್ನು ಏನೂ ಪಾಲಿಸ್ತಾ ಇರಲಿಲ್ಲ, ಹಿಂದೆ ಮೊದಲು ಪಾಲಿಸ್ತಾ ಇರಲಿಲ್ಲ, ನನ್ನ ಅತ್ತೆ ಮಾವನು ಪಾಲಿಸ್ತಾ ಇರಲಿಲ್ಲ, ಹಾಗಾಗಿ ನಾನು ಪಾಲಿಸೋದಿಲ್ಲ ಅಂತ ನಾವು ಹೇಳ್ಬೋದು. ಆದರೆ ಇದು ಪಲಾಯನವಾದ ಆಗಬಾರ್ದು. ಯಾವ ಕೆಲಸ, ಅದೆಲ್ಲ ಕೆಲಸ ಇಲ್ಲಲ್ಲ. ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡಿದರೆ ಆಯಿತು. ಧ್ಯಾನ ಮಾಡ್ತೀವಾ, ಮಾಡಬೇಕು. ಮಾಡಿದರೆ ಅದು ಸಮಯಾಚಾರ. ಕುಮಾರ ಗಣನಾಥಾಂಬ ತುಷ್ಟಿ ಪುಷ್ಟಿ ಮತಿ ಧೃತಿ. ಕುಮಾರ ಗಣನಾಥ ಅಂಬ. ಕುಮಾರ ಅಂತ ಹೇಳಿದರೆ ಸುಬ್ರಹ್ಮಣ್ಯ, ಕಾರ್ತಿಕೇಯ. ಕುಮಾರ ಸುಬ್ರಹ್ಮಣ್ಯ ಮತ್ತು ಗಣನಾಥ, ಗಣೇಶನ ತಾಯಿ. ಅಂಬ ಅಂತ ಹೇಳಿದರೆ ತಾಯಿ. ಇಲ್ಲಿ ಗಣೇಶ ಅಂತ ಹೇಳಿದರೆ ಬುದ್ಧಿ ಮತ್ತು ಸಿದ್ಧಿಯನ್ನು ಸೂಚಿಸ್ತಾನೆ. ಹಾಗೆಯೇ ಕುಮಾರ ನಮಗೆಲ್ಲರಿಗೂ ಗೊತ್ತಿದೆ, ಷಡಾನನ, 6 ಮುಖಗಳಿವೆ. ಏನನ್ನು ಸೂಚಿಸುತ್ತೆ 6 ಮುಖಗಳು? ನಮ್ಮ ಷಡ್ವರ್ಗ ಅಂತ ಹೇಳೋದಿಲ್ವ ನಾವು, ಅದನ್ನು ನಾವು ಅರಿಷಡ್ವರ್ಗ ಅಂತ ಹೇಳ್ತೀವಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇದೇ ಷಡ್ವರ್ಗಗಳನ್ನು ನಮ್ಮ ಒಳಕ್ಕೆ ತಿರುಗಿಸಿದರೆ, ಅಂತರಂಗಕ್ಕೆ ತಿರುಗಿಸಿದರೆ ಅದು ಶತ್ರು ಅಲ್ಲ, ಮಿತ್ರ. ಹೊರಗಡೆಗೆ ತಿರುಗಿಸಿದರೆ ಅದು ಅರಿಷಡ್ವರ್ಗ ಆಗತ್ತೆ. ಮಿತ್ರ ಷಡ್ವರ್ಗ, ಅರಿಷಡ್ವರ್ಗ. ಇದನ್ನೆಲ್ಲ ಕಂಟ್ರೋಲ್ ಮಾಡುವಂಥವನು ಸುಬ್ರಹ್ಮಣ್ಯ. ಅದಕ್ಕೋಸ್ಕರ ಅವನಿಗೆ 6 ಮುಖಗಳು. ಆರ್ಮುಗಂ, 6 ಮುಖ ಅಂತ ಹೇಳಿದ್ರೆ ಷಣ್ಮುಖ. ಏನು ಷಣ್ಮುಖ ಅಂತ ಹೇಳಿದ್ರೆ ಈ 6 ವಿಚಾರಗಳನ್ನು ಷಡ್ವರ್ಗ ಅಂತ ಹೆಸರು. ಅದಕ್ಕೆ ಸಾಮಾನ್ಯವಾಗಿ ಅರಿಷಡ್ವರ್ಗ ಅಂತಲೇ ಹೇಳೋದು ನಾವು. ಯಾಕೆ ಅಂತ ಹೇಳಿದರೆ ನಾವು ಯಾವತ್ತೂ ಬಹಿರ್ಮುಖರೇ. ನಮ್ಮ ಮನಸ್ಸು ಯಾವತ್ತು ಎಲ್ಲಿದೆ? ಲೋಕದಲ್ಲಿ ಮುಳುಗಿದೆ. ಇದನ್ನು ಒಳಗಡೆಗೆ ಅಂತರ್ಮುಖ ತಿರುಗಿಸಿಕೊಂಡಾಗ ಇದೇ ಷಡ್ವರ್ಗಗಳು ನಮಗೆ ಮಿತ್ರ ಷಡ್ವರ್ಗಗಳಾಗತ್ತೆ. ಹಾಗೆ ಬುದ್ಧಿಯು ಬೇಕು. ಈ ನಮ್ಮ ಷಡ್ವರ್ಗಗಳು ನಮ್ಮ ಮಿತ್ರರಾದಾಗ ನಮಗೆ ಅವಳನ್ನು ಸೇರೋದು ಸುಲಭವಾಗತ್ತೆ. ಹಾಗಾಗಿ ಇಲ್ಲಿ ಕುಮಾರ ಗಣನಾಥ ಅಂಬ, ಇವರಿಬ್ಬರಿಗೂ ಅವಳು ತಾಯಿ. ಬುದ್ಧಿಗೂ ಅವಳು ತಾಯಿ, ಹಾಗೆ ಷಡ್ವರ್ಗಕ್ಕೂ ಅವಳು ನಮ್ಮ ತಾಯಿ. ತುಷ್ಟಿ, ಮನಸ್ಸಿನ ಒಂದು ತೃಪ್ತಿ, ಸಂತೋಷ. ತೃಪ್ತಿಗೆ ತುಷ್ಟಿ ಅಂತ ಹೆಸರು. ಇದು ಮನಸ್ಸಿನ ಮೇಲೆ ಇರುವಂತಹ ಪರಿಣಾಮ ಅಥವಾ ಬಲ, ಮನೋಬಲ. ಹಾಗೆ ಪುಷ್ಟಿ ಅಂತ ಹೇಳಿದರೆ ದೈಹಿಕ, ದೇಹಕ್ಕೆ ಬೇಕಾದಂತಹ ಬಲ, ದೈಹಿಕ ಬಲ ಅಥವಾ ದೇಹದ ಆರೋಗ್ಯ.
ತುಷ್ಟಿ ಅಂತ ಹೇಳಿದರೆ ಮನಸ್ಸಿನ ಅಥವಾ ಮಾನಸಿಕ ಆರೋಗ್ಯ, ಪುಷ್ಟಿ ಅಂತ ಹೇಳಿದರೆ ದೈಹಿಕ ಆರೋಗ್ಯ ಅಥವಾ ದೈಹಿಕ ಬಲ. ಇದು ಅವಳೇ. ನಮ್ಮ ಮನೋಬಲವೂ ಅವಳೇ, ನಮ್ಮ ದೈಹಿಕ ಬಲವೂ ಅವಳೇ, ಅಥವಾ ನಮಗೆ ಕೊಡೋದು ಕೂಡ ಅವಳೇ. ಇದೆರಡನ್ನೂ ಕೊಡೋಳು ಅವಳೇ. ಹಾಗೆಯೇ ಮತಿ. ಮನಸ್ಸು ಮತ್ತು ದೇಹ ಅಂತ ಹೇಳಿದ್ರೆ ಮತ್ತೆ ಬುದ್ಧಿಯಲ್ಲಿ ಹೋಗುತ್ತೆ. ಬುದ್ಧಿಯೂ ಬೇಕೇ ತಾನೆ. ಮತಿ ಅಂತ ಹೇಳಿದ್ರೆ ಬುದ್ಧಿಯೂ ಅವಳೇ. ಧೃತಿ ಅಂತ ಹೇಳಿದ್ರೆ ಧೈರ್ಯ ಹಾಗೂ ಸಂಕಲ್ಪ ಶಕ್ತಿ. ಧೃತ್ಯುತ್ಸಾಹ ಸಮನ್ವಿತ ಅಂತ ಹೇಳಿದ್ರಿ ಭಗವದ್ಗೀತೆಯಲ್ಲಿ ನೋಡಿದೆವು. ಧೃತಿಯೂ ಬೇಕು, ಉತ್ಸಾಹವೂ ಬೇಕು. ನಾವು ಈ ಪಥದಲ್ಲಿ ಮುಂದಕ್ಕೆ ಹೋಗಬೇಕು ಅಂತಾದರೆ ಅಯ್ಯೋ ಅಯ್ಯೋ ಅಂತೇಳಿ ಹತ್ತುಕೊಂಡು ಬೇಜಾರದಲ್ಲಿ ಡಿಪ್ರೆಷನಲ್ಲಿ ಇದ್ದುಕೊಂಡು ನಾನು ಅಧ್ಯಾತ್ಮದಲ್ಲಿ ಹೋಗ್ತಾ ಇದ್ದೇನೆ ಅಂತೇಳಿದ್ರೆ ಅಧ್ಯಾತ್ಮ ಪಥವೇ ಅಲ್ಲ ಅದು. ಅಧ್ಯಾತ್ಮ ಪಥ ಅಂದರೆ ಹೇಗಿರಬೇಕು? ಧೃತಿ ಮತ್ತು ಉತ್ಸಾಹ. ಕಷ್ಟ ಇದೆ, ಆದರೆ ಇದನ್ನೊಂದು ಚಾಲೆಂಜ್ ಆಗಿ ತಗೊಂಡು ನಾನು ಮುಂದೆ ಹೋಗ್ತೇನೆ. ಅವರೆಲ್ಲ ಮುಂದೆ ಹೋಗಿದ್ದಾರಾ? ಹಾಗಾದರೆ ನನಗೂ ಹೋಗೋಕ್ಕಾಗತ್ತೆ, ನಾನು ಹೋಗ್ತೇನೆ ಅಂತೇಳಿ ಧೃತಿ. ಧೈರ್ಯ ಹಾಗೂ ಒಂದು ಸಂಕಲ್ಪ ಶಕ್ತಿಗೆ ಹೆಸರು ಧೃತಿ ಅಂತ. ಶಾಂತಿ, ಸ್ವಸ್ತಿಮತಿ, ಕಾಂತಿ, ನಂದಿನಿ, ವಿಘ್ನನಾಶಿನಿ. ಶಾಂತಿ ನಮಗೆ ಗೊತ್ತಿದೆ. ಶಾಂತಿ, ಅವಳು ಶಾಂತಿಯಾಗಿರ್ತಾಳೆ ಅಥವಾ ಶಾಂತಳಾಗಿರ್ತಾಳೆ. ನಮಗೂ ಈ ಪ್ರಪಂಚದಲ್ಲಿ ಶಾಂತಿಯನ್ನು ದಯಪಾಲಿಸುವಂಥವಳು ಈ ಜಗನ್ಮಾತೆ. ಸ್ವಸ್ತಿ ಅಂತ ಹೇಳಿದ್ರೆ ಮಂಗಲಮಯವಾದದ್ದು. ಸ್ವಸ್ತಿ ವಾಚನ ಅಂತ ಹೇಳ್ತೀವಿ. ಮಂಗಲಮಯವಾದ ವಾಚನ. ಏನೋ ಒಂದು ಸಭೆಯಲ್ಲಿ ಸ್ವಸ್ತಿ ವಾಚನ ಮಾತ್ರ ಅಲ್ಲ, ನಮ್ಮದು ನಿರಂತರ ಸ್ವಸ್ತಿ ವಾಚನ ಆಗಬೇಕು. ನಾನು ಏನು ಮಾತಾಡಿದರೂ ಒಳ್ಳೆಯದನ್ನೇ ಮಾತಾಡ್ತೇನೆ. ಯಾರ ಬಗ್ಗೆಯೂ ಕೆಟ್ಟದಾಗಿ ನೀಚವಾಗಿ ನಾನು ಮಾತನಾಡೋದಿಲ್ಲ, ಯಾರನ್ನು ಬೈಯೋದಿಲ್ಲ. ಕೆಟ್ಟ ಶಬ್ದ ನನ್ನ ಬಾಯಿಂದ ಬರದೇ ಇರಲಿ. ಹೀಗಾಗಬೇಕು ಅಂತ ಇದ್ದರೆ ನಾವು ಅವಳನ್ನು ಪ್ರಾರ್ಥಿಸಬೇಕು. ಅವಳು ಸ್ವಸ್ತಿ ಮತಿ ಅಂತ ಕೂಡ ಹೇಳ್ಬೋದು, ಜೊತೆಯಾಗಿ ಕೂಡ ಹೇಳ್ಬೋದು ಅಲ್ಲಿ. ಸ್ವಸ್ತಿ ಮತಿ, ಉತ್ತಮವಾದ ಬುದ್ಧಿಯನ್ನು, ಮಂಗಲಮಯವಾದ ಬುದ್ಧಿಯನ್ನು ಕೊಡುವಂಥವಳು ಅವಳು. ಹಾಗೆ ಇರುವಂಥವಳು, ನಮಗೂ ಹಾಗೆ ಕೊಡುವಂಥವಳು. ಕಾಂತಿ ಅಂತೇಳಿದರೆ ದೇವಿ ಅಂತ ಹೇಳಿದ ಹಾಗೆ ಸ್ವಪ್ರಕಾಶ ಇರುವಂಥವಳು. ಸ್ವಯಂ ಪ್ರಕಾಶ, ನಮಗೆಲ್ಲ ಸ್ವಯಂ ಪ್ರಕಾಶ ಇಲ್ಲ, ಅವಳು ಸ್ವಪ್ರಕಾಶಳು, ಅದು ಕಾಂತಿ. ನಂದಿನಿ ಅಂತ ಹೇಳಿದರೆ ಕಾಮಧೇನು ಹೇಗೆ ಒಂದು ಪವಿತ್ರವಾದ ದನ, ಏನೆಲ್ಲ ಕೇಳ್ತೀವೋ ಅದನ್ನೆಲ್ಲ ಕೊಡ್ತಾ ಇರುವಂತಹ ದನಕ್ಕೆ ಕಾಮಧೇನು. ಹಾಗೆಯೇ ನಂದಿನಿ ಕೂಡ ಇನ್ನೊಂದು ಥರದ ಕಾಮಧೇನುವೆ. ಈ ವಸು ಒಬ್ಬ ಇದ್ದ, ದ್ಯೋ ಅಂತೇಳುವ ಒಬ್ಬ ವಸು ಇದ್ದ. ಅವನು ವಸಿಷ್ಠನ ಮನೆಗೆ ಬಂದಾಗ ಈ ದನ, ನಂದಿನಿ ಅಂತ ಹೇಳುವ ದನ ವಸಿಷ್ಠನ ಮನೆಯಲ್ಲಿತ್ತು. ಅದನ್ನು ನೋಡಿ ಆ ವಸುವಿನ ಹೆಂಡತಿ ಹೇಳಿದ್ಲಂತೆ, ಇದು ನನಗೆ ಬೇಕು, ಈ ನಂದಿನಿ ನನ್ನ ಮನೆಯಲ್ಲಿ ಬೇಕು ಅಂತ ಹೇಳಿದ್ಲಂತೆ. ಹಾಗೆ ದ್ಯೋ ಅಂತ ಹೇಳುವ ಒಬ್ಬ ವಸು ಬಂದು ಈ ವಸಿಷ್ಠನ ಆಶ್ರಮದಿಂದ ಈ ನಂದಿನಿ ಅಂತ ಹೇಳುವ ಪವಿತ್ರವಾದ ದನವನ್ನು ಅಪಹರಿಸಿಕೊಂಡು ಹೋಗ್ತಾನೆ. ಆಮೇಲೆ ವಸಿಷ್ಠನಿಗೆ ಗೊತ್ತಾಗತ್ತೆ ಇವನು ಕದ್ಕೊಂಡು ಹೋಗಿದ್ದಾನೆ ಅಂತೇಳಿ. ಹಾಗೆ ಅವನಿಗೆ ಶಾಪ ಕೊಡ್ತಾರೆ. ಶಾಪ ಏನು? ಮನುಷ್ಯನಾಗಿ ಹುಟ್ಟು ನೀನು. ನೋಡಿ ಯಾವ ಥರದ ಶಾಪ ಇತ್ತು. ವಸುವಿಗೆ ಮನುಷ್ಯನಾಗಿ ಹುಟ್ಟು ಅಂತ ಹೇಳೋದು ಶಾಪ, ನಮಗೆ ಅದೊಂದು ವರ. ಆ ವಸುವಿಗೆ, ದ್ಯೋ ಅಂತ ಹೇಳುವ ವಸುವಿಗೆ ಶಾಪ ಕೊಟ್ಟ, ನೀನು ಮನುಷ್ಯನಾಗಿ ಭೂಮಿಯಲ್ಲಿ ಹುಟ್ಟು ಅಂತೇಳಿ. ಇದು ದ್ಯೋಗೆ ಗೊತ್ತಾಗಿ ಬಂದು, ಅಯ್ಯೋ ತಪ್ಪಾಯಿತು, ಕ್ಷಮಿಸಿ, ಬೇಡ ನನಗೆ ಮನುಷ್ಯ ಜನ್ಮ ಬೇಡ, ನಾನು ವಸುವಾಗಿ ಇರ್ತೀನಿ ಅಂತ ಹೇಳಿದಾಗ, ಸರಿ ಹುಟ್ಟು ಹೇಳಿದ ಮೇಲೆ ಹುಟ್ಟಲೇಬೇಕು, ಶಾಪ ಕೊಟ್ಟಾದ ಮೇಲೆ ಖಂಡಿತವಾಗಿಯೂ ಅದು ನಡೆಯುತ್ತೆ. ಆದರೆ ಹುಟ್ಟಿದ ತಕ್ಷಣ ಮತ್ತೆ ಸತ್ತು ಮತ್ತೆ ವಸುವಾಗಿ ಬಾ ನೀನು ಅಂತ ಹೇಳ್ತಾರೆ. ಖುಷಿ ಆಗ್ಬಿಡ್ತು ದ್ಯೋ ಅಂತ ಹೇಳುವ ವಸುಗೆ. ವಾಪಸ್ ಹೋಗ್ಬಿಟ್ಟ ಮನೆಗೆ. ಮಾತ್ರ ನಂದಿನಿಯನ್ನು ವಾಪಸ್ ಕೊಟ್ಟಿಲ್ಲ. ಆಯ್ತಲ್ಲ, ಮತ್ತೆ ಶಾಪ ಕೊಟ್ಟು ಅದಕ್ಕೆ ಪರಿಹಾರ ಕೂಡ ಆಯ್ತಲ್ವ, ಇನ್ನು ಯಾಕೆ ವಾಪಸ್ ಕೊಡೋದು ಅಂತ ಕೊಟ್ಟೇ ಇಲ್ಲ. ಮತ್ತೆ ಕೋಪ ಬಂದು ಮತ್ತೆ ಅವನಿಗೆ, ನೀನು ದೀರ್ಘಕಾಲ ಬಾಳು, ನೀನು ಮನುಷ್ಯನಾಗಿ ಹುಟ್ಟಿ ದೀರ್ಘಕಾಲ ಬಾಳು ನೀನು ಅಂತೇಳಿ ಆ ದ್ಯೋ ಅಂತ ಹೇಳುವ ವಸುವಿಗೆ ಶಾಪವನ್ನು ಕೊಟ್ಟುಬಿಟ್ರು. ಆಮೇಲೆ ಈ ದ್ಯೋ ಅಂತ ಹೇಳೋನು ಯಾರಾಗಿ ಹುಟ್ಟಿದ ಗೊತ್ತಿದೆಯೇ? ಶಂತನು ಮತ್ತು ಗಂಗಾದೇವಿಯ ಮಗ ಭೀಷ್ಮ
ಭೀಷ್ಮ ಪಿತಾಮಹ ಅಂತೇಳಿ ಮಹಾಭಾರತದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದಂಥವನು ದ್ಯೋ ಅಂತ ಹೇಳುವ ವಸು. ದೀರ್ಘಕಾಲ ಬಾಳಿದ. ಮಹಾಭಾರತದ ಪ್ರಕಾರ 250-270 ವರ್ಷಗಳ ಕಾಲ ಭೀಷ್ಮ ಪಿತಾಮಹ ಬದುಕಿದ್ದಂತೆ. ಅವನು ಹಿಂದಿನ ಜನ್ಮದಲ್ಲಿ ದ್ಯೋ ಅಂತ ಹೇಳುವ ವಸುವಾಗಿದ್ದ. ಇದು ನಂದಿನಿ ಅಂತ ಹೇಳುವ ದನದ ಬಗ್ಗೆ ಹೇಳಿದ ಕಥೆ. ನಂದಿನಿ ವಿಘ್ನನಾಶಿನಿ, ವಿಘ್ನವನ್ನು ಹೊಡೆದು ಓಡಿಸುವಂಥವಳು. ಯಾವುದೇ ಥರದ ವಿಘ್ನ ಇದ್ದರೂ ಕೂಡ ಅವಳದನ್ನು ನಾಶ ಮಾಡ್ತಾಳೆ. ತೇಜೋವತಿ ತ್ರಿನಯನ ಲೋಲಾಕ್ಷಿ ಕಾಮರೂಪಿಣಿ. ತೇಜೋವತಿ ಅತ್ಯಂತ ತೇಜಸ್ಸಿರುವಂಥವಳು. ತ್ರಿನಯನ ಮೂರು ಕಣ್ಣು. ಮೂರು ಕಣ್ಣು ಅಂತ ಹೇಳಿದರೆ ನಮ್ಮ ಶರೀರತ್ರಯ, ಗುಣತ್ರಯ, ಅವಸ್ಥಾತ್ರಯ, ಕಾಲತ್ರಯ ಇದೆಲ್ಲವನ್ನು ಸೂಚಿಸುತ್ತೆ. ಇದು ತ್ರಿನಯನ. ಲೋಲಾಕ್ಷಿ, ಲೋಲ ಅಂತೇಳಿದರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆಗುವಂಥದ್ದಕ್ಕೆ ಲೋಲ ಅಂತ ಹೆಸರು. ಕಣ್ಣು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹೋಗ್ತಾ ಇರತ್ತಂತೆ. ಯಾಕೆ? ಮತ್ತು ಎಲ್ಲರನ್ನ ಅವಳು ಪಾಲನೆ ಮಾಡಬೇಕು ತಾನೆ, ಪ್ರಪಂಚವೆಲ್ಲವನ್ನು ಪಾಲನೆ ಮಾಡಬೇಕು ತಾನೆ. ಅದಕ್ಕೆ ಎಲ್ಲರ ಮೇಲೆ ಕಣ್ಣನ್ನು ಹಾಯಿಸ್ತಾ ಇರ್ತಾಳೆ. ಆ ಕಡೆ ಈ ಕಡೆ ಕಣ್ಣು ಹೋಗ್ತಾ ಇರುತ್ತೆ. ಇದು ಲೋಲಾಕ್ಷಿ. ಕಾಮರೂಪಿಣಿ, ಯಾವುದೇ ಒಂದು ಕೋರಿಕೆ ಹುಟ್ಟಿದ್ರೂ ನಮ್ಮ ಮನಸ್ಸಿನಲ್ಲಿ ಈ ಭಾವನೆ ಬರಬೇಕು, ಈ ಕೋರಿಕೆ ಯಾರಿಂದ ಬಂತು, ಕೋರಿಕೆ ಅಂತ ಹೇಳೋದು ಯಾರು? ಇದೇ ಕಾಮಾಕ್ಷಿ, ಕಂಚಿ ಕಾಮಾಕ್ಷಿ ಅಂತ ಹೇಳೋದಿಲ್ವೇ? ಕಾಮರೂಪಿಣಿ. ಆ ರೂಪದಲ್ಲಿ ಬಂದವಳು ಅವಳೇ. ನನಗೆ ಈ ಕೋರಿಕೆಯನ್ನು ಪ್ರಸಾದಿಸಿದವಳು ಅವಳೇ, ಈ ಕೋರಿಕೆಯೂ ಅವಳೇ. ವಿಶ್ವವನ್ನು ಸೃಷ್ಟಿ ಮಾಡಿದವಳು ಅವಳೇ, ವಿಶ್ವವೂ ಅವಳೇ. ಹಾಗೆ ಇದು ಕಾಮರೂಪಿಣಿ. ಮಾಲಿನಿ, ಮಾಲಿನಿ ಹಂಸಿನಿ ಮಾತಾ ಮಲಯಾಚಲವಾಸಿನಿ. ಮಾಲಿನಿ, ಮಾಲೆಯನ್ನು ಧರಿಸಿಕೊಂಡಿರುವಂಥವಳು, ಅಕ್ಷರಗಳ ಮಾಲೆಯನ್ನು ಧರಿಸಿಕೊಂಡಿರ್ತಾಳೆ. ಹಾಗೆಯೇ ನಾನಾ ಥರದ ಹೂವಿನ ಮಾಲೆಗಳನ್ನು ಧರಿಸಿಕೊಂಡಿರ್ತಾಳೆ. ಹಂಸಿನಿ, ಇಲ್ಲಿ ಹಂಸಿನಿಯ ಹಂಸ ಅಂತ ಹೇಳಿದರೆ ಇಲ್ಲಿ ನಾವು ತೆಗೆದುಕೊಳ್ಳುವಂಥ ಉಸಿರಾಟ, ಶ್ವಾಸೋಚ್ಛ್ವಾಸ, ಶ್ವಾಸ ಮತ್ತು ಉಚ್ಛ್ವಾಸ ಹಂಸ ಅಂತ ಬರಂತಂತೆ. ಹಾಗೆ ಕೆಲವರು ಧ್ಯಾನ ಮಾಡುವಾಗ ಹಂಸ ಅಂತ ಹೇಳ್ತಾನೆ ಇರ್ತಾರೆ ಶುರುವಲ್ಲಿ. ಅಂದರೆ ಧ್ಯಾನಕ್ಕೆ ಶ್ವಾಸ ತೆಗೆದುಕೊಳ್ಳುವಾಗ ಒಂದು, ಆಮೇಲೆ ಶ್ವಾಸ ನಿಶ್ವಾಸ ಬಿಡುವಾಗ ಇದು ಇನ್ನೊಂದು. ಇದು ಹೇಗೆ ಅಜಪ ಜಪ ಅಂತ ಹೇಳ್ತಾರೆ ನೋಡಿ. ಹೇಗೆ ಅಂತ ಹೇಳಿದರೆ, ನಮ್ಮ ಸಾಮಾನ್ಯವಾಗಿ ನಮ್ಮ ಒಂದು ಶ್ವಾಸ ಉಚ್ಛ್ವಾಸ ಅಂದರೆ ಉಸಿರಾಟಕ್ಕೆ ಒಂದು ಸಲದ ಶ್ವಾಸ ನಿಶ್ವಾಸಕ್ಕೆ 4 ಸೆಕೆಂಡ್ ಬೇಕಾಗತ್ತೆ ಸಾಮಾನ್ಯವಾಗಿ. ಅಂದರೆ 1 ನಿಮಿಷದಲ್ಲಿ 15 ಸಲ ನಾವು ಉಸಿರಾಡ್ತೇವೆ. 1 ನಿಮಿಷದಲ್ಲಿ 15 ಸಲ. ಹಾಗಾದರೆ 1 ಗಂಟೆಯಲ್ಲಿ ಮಲ್ಟಿಪ್ಲೈಡ್ ಬೈ 60 ಮಾಡಬೇಕು, 60ರಿಂದ ಗುಣಿಸಬೇಕು. ನಾವು 900 ಸಲ ಉಸಿರಾಡ್ತೇವೆ. 1 ಗಂಟೆಯಲ್ಲಿ 900 ಸಲ ಉಸಿರಾಡ್ತೇವೆ. ಹಾಗಾದರೆ 1 ದಿನದಲ್ಲಿ ಅದಕ್ಕೆ 24ರಿಂದ ಗುಣಿಸಬೇಕು, 21,600 ಸಲ ನಾವು ಉಸಿರಾಡ್ತೇವೆ. ಉಸಿರಾಡೋದು ಅಂತ ಹೇಳಿದ್ರಲ್ಲಿ ಶ್ವಾಸ ನಿಶ್ವಾಸದ ಬಗ್ಗೆ ಹೇಳ್ತಾ ಇರೋದು. ಈಗ ನಮ್ಮ ಪುರಾಣದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಪ್ರತಿಯೊಂದು ಶ್ವಾಸ ನಿಶ್ವಾಸಕ್ಕೆ ಜಪ ನಡೀತಾ ಇರಬೇಕು. ಇದು ಅಜಪ ಜಪ ಅಂತ ಹೆಸರು. ಪ್ರತಿ ಶ್ವಾಸ ತೆಗೆದುಕೊಳ್ಳುವಾಗ ನಿಶ್ವಾಸ ಉಸಿರಾಟಕ್ಕೆ, ಉಸಿರಾಟ ನಾವು ಮಾಡ್ತಾ ಇದ್ದೇವೋ ಅದರ ಜೊತೆ ನಾಮಸ್ಮರಣೆ ನಡೀತಾನೇ ಇರಬೇಕು, ಜಪ ನಡೀತಾನೇ ಇರಬೇಕು. ಅಂದರೆ ದಿನದಲ್ಲಿ ಕನಿಷ್ಠ ಪಕ್ಷ 21,600 ನಾಮಸ್ಮರಣೆ ಆಗಲೇಬೇಕು. ಇದು ಹಂಸಿನಿ. ಇನ್ನೊಂದು ಅರ್ಥ, ಹಂಸ ಅಂದರೆ ಗೊತ್ತಿದೆ ನಮಗೆ, ನಾನಾ ಥರದ ಗುಣಗಳನ್ನು ನಾವು ಸುಮಾರು ಸಲ ಕಲ್ತಾಯಿತು. ಪರಿಶುದ್ಧವಾದಂಥದ್ದು, ಹಾಗೆಯೇ ಮಂದಗಮನೆಯಾದಂಥದ್ದು. ಅಂದರೆ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಇದ್ದರೆ ವಿವೇಚನೆಯಿಂದ, ವಿವೇಕವನ್ನು ಉಪಯೋಗಿಸಿ ಹೇಗೇಗೋ ನಿರ್ಧಾರ ತೆಗೆದುಕೊಳ್ಳೋದಲ್ಲ, ಧರ್ಮ ಮಾರ್ಗ ಯಾವುದು ಅಂತ ಬೇರೆಯವರ ಜೊತೆಯೂ ಸಮಾಲೋಚನೆ ನಡೆಸಿ ನಿರ್ಧಾರವನ್ನು ತೆಗೆದುಕೊಂಡು ಹೆಜ್ಜೆಯನ್ನು ಮುಂದಕ್ಕಿಡುವಂಥದ್ದು. ಹಾಗೆಯೇ ಒಳ್ಳೆಯದು ಕೆಟ್ಟದ್ದು ಎರಡೂ ಪ್ರಪಂಚದಲ್ಲಿದೆ. ಇದನ್ನು ಬೇರೆ ಬೇರೆ ಮಾಡಿ ನನಗೆ ಇದರಲ್ಲಿ ಯಾವುದು ಬೇಕು ಅಂತ ನಾವು ಸ್ವೀಕಾರ ಮಾಡುವಂತಹ ಒಂದು ಶಕ್ತಿ, ಇದು ಹಂಸಿನಿ. ಮಾತಾ, ಮಾತಾ ಅಂತೇಳಿದರೆ ತಾಯಿ. ಮಲಯಾಚಲ ವಾಸಿನಿ, ಮಲಯ ಪರ್ವತ,
ಮಲಯಾಚಲ ಅಂತ ಹೇಳೋದು ಈ ಕರ್ನಾಟಕದ ದಕ್ಷಿಣ ಭಾಗದಿಂದ ಕೇರಳ, ಇಲ್ಲಿ ಈ ಪರ್ವತ ಇದೆ. ವಿಂಧ್ಯಾಚಲ ನಿವಾಸಿನಿ ಅಂತ ಹೇಳಿದಿವಿ. ಹಾಗೆ ಇಲ್ಲಿ ಮಲಯಾಚಲ ನಿವಾಸಿನಿ, ಇಲ್ಲಿ ಅವಳು ಇರ್ತಾಳೆ. ಸುಮುಖಿ ನಲಿನಿ ಸುಭ್ರು ಶೋಭನಾ ಸುರನಾಯಿಕ. ಸುಮುಖಿ, ಮುಖ ಹೇಗಿದೆ? ತುಂಬ ಸುಂದರವಾಗಿರುವಂತಹ ಮುಖಕ್ಕೆ ಸುಮುಖ ಅಥವಾ ಸುಮುಖಿ. ನಳಿನಿ, ನಳಿನಿ ಅಂತ ಹೇಳಿದರೆ ಮತ್ತೆ ತಾವರೆ. ಎಷ್ಟು ಕೋಮಲಾಂಗಿ ಅಂತ ಹೇಳಿದರೆ, ತಾವರೆ ಹೇಗೆ ಕೋಮಲವಾಗಿದೆಯೋ ಹಾಗೆಯೇ ಕೋಮಲಾಕಾರ ಅಂತ ನೋಡಿದೆವು. ಹಾಗೆಯೇ ಅವಳ ಎಲ್ಲ ಪ್ರತಿಯೊಂದು ಅಂಗವು ಕೋಮಲವಾಗಿ ತಾವರೆ ಹಾಗೆ ಇದೆ. ಹಾಗಾಗಿ ನಳಿನಿ. ಸುಭ್ರು, ಭ್ರು ಅಂತ ಹೇಳಿದ್ರೆ ಹುಬ್ಬು. ಹೇಗಿದೆ ಹುಬ್ಬು? ಎತ್ತ ತೀಟಿದ ಹುಬ್ಬು. ನಾವೆಲ್ಲ ಏನು ಮಾಡಬೇಕು? ನಾವೆಲ್ಲ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕಷ್ಟೇ. ಅಷ್ಟು ಚೆನ್ನಾಗಿ ಶೇಪ್ ಆಗಿ ಬರಬೇಕು, ಆಕಾರ ಅಷ್ಟು ಚೆನ್ನಾಗಿದೆ, ಬಿಲ್ಲಿನ ಹಾಗೆ ಇದೆ ಅಂತ ಹೇಳಿದರೆ ನಾವು ಮಾಡಬೇಕು. ನಮಗೆ ಆಗಬೇಕು ಅಂತ ಇದ್ದರೆ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕಷ್ಟೇ. ಅವಳಿಗೆ ಅಷ್ಟು ಚೆನ್ನಾಗಿದೆ. ಹೇಗೆ ನೋಡಿ, ಕೆಲವರು ಹುಬ್ಬಲ್ಲೇ ಎಲ್ಲ ಆರ್ಡರ್ ಕೊಡ್ತಾರೆ. ಏನು ಅಂತ ಕೇಳಬೇಕಿದ್ರೆ ಮಾತಾಡೋದಿಲ್ಲ, ಹೀಗೆ ಮಾಡಿದರೆ ಸಾಕು. ಮಕ್ಕಳೆಲ್ಲ ಭಯ ಪಡ್ತಾರೆ. ಅಬ್ಬೋ, ಅಮ್ಮ ಏನೋ ಸಿಟ್ಟಲ್ಲಿದ್ದಾಳೆ, ಹುಬ್ಬಲ್ಲೇ ಹೀಗೆ ಮಾಡ್ತಿದ್ದಾಳೆ, ಹುಬ್ಬು ಗಂಟು ಹಾಕಿದ್ದಾಳೆ ಅಮ್ಮ ಅಂತೇಳಿದರೆ ಮಕ್ಕಳಿಗೆ ಗೊತ್ತಾಗತ್ತೆ, ಓ ಅಮ್ಮನಿಗೇನೋ ಸಿಟ್ಟಿದೆ ಅಂಥೇಳಿ. ಹಾಗೆಯೇ ಸೌಂದರ್ಯ ಲಹರಿಯಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ಈ ತಾಯಿ ಹೇಗೆ ಅಂತೇಳಿದರೆ ಹುಬ್ಬಿನಲ್ಲಿಯೇ ಎಲ್ಲರಿಗೂ ಆರ್ಡರ್ ಕೊಡ್ತಾಳಂತೆ. ಬ್ರಹ್ಮ ವಿಷ್ಣು ಮಹೇಶ್ವರ ಯಾರೇ ಆಗಿರಲಿ ಎಲ್ಲರಿಗೂ ಅವಳು ಆರ್ಡರ್ ಕೊಡೋದು, ಮಾತಾಡೋದಿಲ್ಲಂತೆ. ಹುಬ್ಬಿನ ಮೂಲಕ ತನ್ನ ಎಲ್ಲ ಆರ್ಡರ್ಗಳನ್ನು ಅವಳು ಕೊಡೋದು ಹುಬ್ಬಿನ ಮೂಲಕ ಅಂತೆ. ಹಾಗೆ ಇಲ್ಲಿ ಸುಭ್ರು. ಶೋಭನಾ, ಶೋಭನಾ ಅಂತೇಳಿದರೆ ಅತ್ಯಂತ ಸುಂದರವಾಗಿರುವಂಥದ್ದು. ಶೋಭೆ, ಶೋಭೆಯನ್ನು ಕೊಡುವಂಥವಳು, ಶೋಭೆ ಇರುವಂಥವಳು, ಶೋಭೆಯನ್ನು ನಮಗೆ ಕೊಡುವಂಥವಳು ಅಥವಾ ಸುಂದರವಾದವಳು. ಈಗ ಕೆಲವೊಂದು ಸಲ ನಮಗೆ ಸುಂದರ ಅಂತ ಹೇಳಿದರೆ, ಸೌಂದರ್ಯ ಅಂತ ಹೇಳಿದರೆ, ಕೆಲವರಲ್ಲಿ ಒಂದು ಲೈಂಗಿಕ ಆಸಕ್ತಿಯನ್ನು ಹುಟ್ಟಿಸುವಂತಹ ಸೌಂದರ್ಯ, ಬೇರೆಯವರಲ್ಲಿ ಪರಪುರುಷರಲ್ಲಿ ಲೈಂಗಿಕ ಆಸಕ್ತಿಯನ್ನು ಹುಟ್ಟಿಸುವಂತಹ ಒಂದು ಸೌಂದರ್ಯ ಕೆಲವರಲ್ಲಿ ಇರುತ್ತೆ. ಇದು ಹಾಗಿರುವ ಸೌಂದರ್ಯ ಅಲ್ಲ. ಪವಿತ್ರವಾದ, ಮಂಗಳಮಯವಾದ, ಶುಭಪ್ರದವಾದ ಸೌಂದರ್ಯ ಇದು ಶೋಭನಾ. ಸುರನಾಯಿಕ, ಎಲ್ಲ ದೇವತೆಗಳಿಗೆ ಇವಳೇ ನಾಯಕಿ. ಕಾಲಕಂಠಿ, ಕಾಲಕಂಠಿ ಅಂತ ಹೇಳಿದರೆ ಕಾಲಕಂಠನ ಹೆಂಡತಿ. ಕಾಲ ಅಂತ ಹೇಳಿದರೆ ಇಲ್ಲಿ ವಿಷ, ವಿಷಕಂಠನ ಹೆಂಡತಿಯಾಗಿ ಕಾಲಕಂಠಿ. ಕಾಂತಿಮತಿ, ಬುದ್ಧಿ ಹೇಗಿದೆ? ಕಾಂತಿ ಅಂತ ಹೇಳಿದ್ರೆ ಪ್ರಕಾಶವಾಗಿದೆ, ಅಂದರೆ ಆ ಬುದ್ಧಿ ಅತಿ ತೀಕ್ಷ್ಣವಾಗಿದೆ, ಚತುರತೆಯಿಂದ ತುಂಬಿಕೊಂಡಿದೆ. ಇದು ಕಾಂತಿಮತಿ. ಶೋಭಿಣಿ, ಶೋಭ ಅಂತ ಹೇಳಿದರೆ ಶೋಭ ಅಲ್ಲ, ಕ್ಷೋಭ. ಶೋಭ ಅಂತ ಹೇಳಿದರೆ ಒಂಥರ ಅಲ್ಲೋಲ ಕಲ್ಲೋಲವಾಗುವಂಥದ್ದು. ಈ ಶಿವನಲ್ಲಿಯೂ ಕೂಡ ಅಲ್ಲೋಲ ಕಲ್ಲೋಲವನ್ನು ಮಾಡಿ ಪ್ರಕೃತಿ, ಈ ಸೃಷ್ಟಿಗೆ ಕಾರಣವಾಗುವಂಥವಳು ಈ ಪ್ರಕೃತಿ ಅಥವಾ ಜಗನ್ಮಾತೆ ಶೋಭಿಣಿ. ಹಾಗೆ ನಮ್ಮಲ್ಲಿ ಕೂಡ ಮನಸ್ಸು ಅಲ್ಲೋಲ ಕಲ್ಲೋಲ ಆದಾಗ ಅವಳಲ್ಲಿಯೇ ಪ್ರಾರ್ಥನೆಯನ್ನು ಮಾಡಬೇಕು. ನೀನೇ ತಾನೇ ನನ್ನ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದ್ದು, ನೀನೇ ಇದರ ನಾಶ ಮಾಡು ಅಂತ ಹೇಳುವ ಒಂದು ಭಾವನೆಯಿಂದ ಅವಳಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಸೂಕ್ಷ್ಮ ಸ್ವರೂಪಿಣಿ, ಅತಿ ಸೂಕ್ಷ್ಮಳಾದವಳು. ಸ್ಥೂಲವಾಗಿ ನಿಜವಾಗಿ ಅವಳಿಗೆ ದೇಹ ಇಲ್ಲ, ಆದರೆ ನಾವು ನಮಗೋಸ್ಕರ ವಶಿನ್ಯಾದಿ ದೇವತೆಗಳು ಒಂದು ಆಕಾರವನ್ನು, ದೇಹವನ್ನು ಕೊಟ್ಟು ಅವಳಿಗೆ ನಾನಾ ಥರದ ಹೆಸರುಗಳನ್ನು ಕೊಟ್ಟು ನಮಗೆ ಅರ್ಥವಾಗುವುದಕ್ಕೋಸ್ಕರ ಈ ಥರ ಅವರು ಮಾಡಿರುವಂಥದ್ದು. ನಿಜವಾಗಿಯೂ ಸೂಕ್ಷ್ಮ ಸ್ವರೂಪಿಣಿ. ವಜ್ರೇಶ್ವರಿ, ವಜ್ರ ಅತ್ಯಂತ ಗಟ್ಟಿಯಾಗಿರುವಂಥದ್ದು ವಜ್ರ ಅಂತ ಹೇಳಿದರೆ, ಹಾಗೆ ಅವಳು ವಜ್ರೇಶ್ವರಿ. ಹಾಗೆ ಇನ್ನೊಂದು ನದಿ ಇದೆಯಂತೆ, ವಜ್ರ ಅಂತ ಹೇಳೋ ಒಂದು ನದಿ ಇದೆಯಂತೆ. ಅದು ಕಾಣದೇ ಇರುವಂತಹ ನದಿ, ಕಣ್ಣಿಗೆ ಕಾಣದೇ ಇರುವಂತಹ ನದಿ. ಅದರಲ್ಲಿರುವ ದೇವತೆ ವಜ್ರೇಶಿ. ಇಂದ್ರ ಈ ವಜ್ರೇಶಿಯನ್ನು ಪ್ರಾರ್ಥನೆ ಮಾಡಿದ ನಂತರ ಅವನಿಗೆ ವಜ್ರಾಯುಧ ಸಿಕ್ಕಿದಂತೆ. ಇದು ವಜ್ರೇಶ್ವರಿ. ವಾಮದೇವಿ, ವಾಮದೇವಿ, ವಾಮದೇವ ಅಂತ ಹೇಳೋದು ಶಿವನ ಪಂಚಮುಖ ಶಿವ. ಶಿವನಿಗೆ 5 ಮುಖಗಳಿವೆ, ಅದರಲ್ಲಿ ಒಂದು ವಾಮದೇವ. ಸದ್ಯೋಜಾತ, ಅಘೋರ, ವಾಮದೇವ, ತತ್ಪುರುಷ, ಹಾಗೆ ಈ ಈಶಾನ. ಇದು 5 ಶಿವನ ಹೆಸರುಗಳು. ಪಂಚಮುಖ ಶಿವನಿಗೆ ಇದು 5. 4 ಈ ಎಲ್ಲ ಒಂದು ಆ ಕಡೆ ಈ ಕಡೆ ಉತ್ತರ ದಕ್ಷಿಣ ಈ ಭಾಗಗಳಲ್ಲಿ
ಈ ದಿಕ್ಕಿನಲ್ಲಿ ಮುಖ ಇರುತ್ತೆ. ಈ ವಾಮದೇವ ಅಂತ ಹೇಳೋದು ಮಾತ್ರ ಆಕಾಶವನ್ನು ನೋಡಿಕೊಂಡಿರತ್ತಂತೆ. ಅಂದರೆ ತಲೆಯ ಮೇಲೆ 4 ಮುಖಗಳು 4 ದಿಕ್ಕುಗಳನ್ನು ನೋಡಿಕೊಂಡಿದೆ. ಈ 5ನೆಯ ವಾಮದೇವ ಅಂತ ಹೇಳುವ ಮುಖ ಮೇಲಕ್ಕೆ ನೋಡಿಕೊಂಡಿರುವಂತಂದ್ರೆ ಆಕಾಶವನ್ನು ನೋಡಿಕೊಂಡಿದೆಯಂತೆ. ಹಾಗೆ ಅವಳಿಗೆ ವಾಮದೇವಿ ಅಂತ ಹೆಸರು. ವಯೋವಸ್ಥಾ ವಿವರ್ಜಿತ, ವಯಸ್ಸು ಅಂತೇಳುವ ಅವಸ್ಥೆಯನ್ನ ಬಿಟ್ಟಂಥವಳು ಅಥವಾ ಇಲ್ಲವೇ ಇಲ್ಲ. ನಿತ್ಯ ಯೌವನ, ಅವಳಿಗೆ ದೇಹವೇ ಇಲ್ಲದ ಮತ್ತೆ ಅವಳಿಗೆ ಅಂಥ ಆದಿ ಯಾವುದು ಇಲ್ಲದ ಮತ್ತೆ ಅವಳಿಗೆ ವಯಸ್ಸಾಗೋದು ಅಂತ ಇಲ್ಲವೇ ಇಲ್ಲ. ವಯೋವಸ್ಥಾ ವಿವರ್ಜಿತ. ಸಿದ್ಧೇಶ್ವರಿ ಸಿದ್ಧವಿದ್ಯಾ ಸಿದ್ಧಮಾತಾ ಯಶಸ್ವಿನಿ. ಸಿದ್ಧೇಶ್ವರಿ, ಎಲ್ಲ ಸಿದ್ಧಿಗಳಿಗೆ ಈಶ್ವರಿ ಅವಳು. ಹಾಗೆಯೇ ಸಿದ್ಧವಿದ್ಯಾ, ನಮ್ಮ ಈ ಆಯುರ್ವೇದ ನಾಡಿ ವಿದ್ಯಾ ಇದೆಲ್ಲವೂ ಸಿದ್ಧವಿದ್ಯಾ ಅಂತ ಹೆಸರು. ಹಿಂದಿನ ಕಾಲದಲ್ಲಿ ಈ ಸಿದ್ಧವಿದ್ಯಾ ಆಯುರ್ವೇದ ಇದೆಲ್ಲ ಇದ್ದ ಅವ್ರೇನು ಮಾಡ್ತಾಯಿದ್ರು, ಗಿಡ ಮೂಲಿಕೆಗಳಿಂದ ಔಷಧಿಯನ್ನು ಮಾಡುವಂಥದ್ದು. ಆ ಗಿಡಮೂಲಿಕೆಗಳ ಎಲೆಯೋ ಕಾಂಡವೋ ಯಾವುದನ್ನೋ ತುಂಡರಿಸಿ ತೆಗೆಯೋ ಮೊದಲು ಆ ಗಿಡಕ್ಕೆ ಪ್ರಾರ್ಥನೆ ಮಾಡಿ, ನನ್ನನ್ನು ಕ್ಷಮಿಸು, ನಿನ್ನ ಎಲೆಯೋ ಕಾಂಡವನ್ನು ನಾನು ತುಂಡು ಮಾಡ್ತಾ ಇದ್ದೇನೆ, ನನಗೋಸ್ಕರ ಅಲ್ಲ, ಬೇರೆಯವರಿಗೋಸ್ಕರ, ಬೇರೆಯವರ ಆರೋಗ್ಯ ಅಥವಾ ಮನಸ್ಸಿನ ಆರೋಗ್ಯ ಇವರಿಗೆಲ್ಲ ಬೇಕಾಗಿರುವಂಥದ್ದು ಒಳ್ಳೆಯದನ್ನು ಕೊಡುವುದಕ್ಕೋಸ್ಕರ ನಾನು ನಿನ್ನನ್ನು ಉಪಯೋಗಿಸ್ತಾ ಇದ್ದೇನೆ, ಹಾಗಾಗಿ ನನ್ನನ್ನು ಕ್ಷಮಿಸು ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡಿ ಆಮೇಲೆ ಗಿಡದಿಂದ ಎಲೆ ಯಾವುದೇ ಆಗಿರಲಿ, ಕಾಯಿ ಹೂವು, ಈಗ ಕೂಡ ಹಲವಾರು ಜನ ಒಂದು ಹೂವು ಕೀಳಬೇಕು ಅಂತಾದರೆ ಗಿಡದಿಂದ ನಾವೇನೋ ಸುಮ್ಮನೆ ಹೋಗಿ ಕಿತ್ತು ಬಿಡ್ತೇವೆ. ಅದು ಗಿಡಕ್ಕೆ ಎಷ್ಟು ಪೆಟ್ಟಾದರೂ ತೊಂದರೆ ಇಲ್ಲ, ಗಿಡ ನಮಗೆ ಬಗ್ಗಿಸಿ ಅದರಿಂದ ಹೂವನ್ನು ಕಿತ್ತು ಗಿಡಕ್ಕೇನಾದರೆ ನಮಗೇನು? ನಿಜವಾಗಿ ಅದರ ಅರ್ಥ ಗೊತ್ತಿರೋರು ಇಲ್ಲ. ಆ ಗಿಡದಲ್ಲಿಯೂ ತಾಯಿ ಇದ್ದಾಳೆ, ಹೂವಿನಲ್ಲಿಯೂ ತಾಯಿ ಇದ್ದಾಳೆ, ಸಿದ್ಧವಿದ್ಯಾ. ಹೀಗಿದ್ದಾಗ ಒಂದು ಹೂ ಕೀಳಬೇಕು ಅಂತಾದರೆ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಿ, ಈ ಹೂವು ನಿನಗೆ ಮತ್ತೆ ಅರ್ಪಣೆ ಮಾಡ್ತಾ ಇದ್ದೇನೆ, ಗಿಡ ಅರ್ಪಣೆ ಮಾಡಿ ಆಗಿದೆ, ನಾವೇನನ್ನು ಅರ್ಪಣೆ ಮಾಡೋದು? ಆದರೂ ನಮ್ಮ ಸಂತೋಷಕ್ಕೋಸ್ಕರ ಪೂಜೆಯನ್ನು ಮಾಡುವಾಗ ಒಂದು ಹೂವನ್ನು ದೇವರ ಮುಡಿಗೆ ಏರಿಸ್ತೇವೆ. ಹಾಗಾಗಿ ಪ್ರಾರ್ಥನೆಯನ್ನು ಮಾಡಿ ನೀನು ಅರ್ಪಣೆ ಮಾಡಿ ಆಗಿದೆ. ಇದರ ಬಗ್ಗೆಯೂ ಕೂಡ ಶಿವಾನಂದ ಲಹರಿಯಲ್ಲಿ ಶಂಕರಾಚಾರ್ಯರು ಅದ್ಭುತವಾಗಿ ಹೇಳ್ತಾರೆ. ಆ ಗಿಡ ಅದರ ಅರ್ಪಣೆಯನ್ನು ಮಾಡಿ ಆಯಿತು, ಇನ್ನು ನಾವೇನನ್ನು ಅರ್ಪಣೆ ಮಾಡೋದು? ಹೋಗಿ ಅಲ್ಲಿ ಇಲ್ಲಿ ಹೋಗಿ ಹುಡುಕಿ ತಂದು ದೊಡ್ಡ ಪೂಜೆ ಅಂತ ಮಾಡೋದು. ನಾವ ಸೃಷ್ಟಿ ಮಾಡಿದ್ದು ಹೂವನ್ನು? ಅದಕ್ಕೋಸ್ಕರ ಹೂ ಕಿತ್ತಾಗಲೂ ಕೂಡ ಒಂದು ಗಿಡಕ್ಕೆ ನಮಸ್ಕಾರವನ್ನು ಕೃತಜ್ಞತಾಪೂರ್ವಕವಾಗಿ, ಆ ಹೂವನ್ನು ಅದು ಕೊಟ್ಟಿದ್ದು ತಾನೇ ನಮಗೆ ಎಷ್ಟು ಸಂತೋಷ, ಅದು ನೋಡಿದಾಗಲೂ ಸಂತೋಷ, ಅದನ್ನು ಕಿತ್ತು ಆ ಪೂಜೆ ಮಾಡುವಾಗಲೂ ಎಷ್ಟು ಸಂತೋಷ. ಹಾಗಾದರೆ ಗಿಡಕ್ಕೆ ಒಂದು ಕೃತಜ್ಞತೆಯನ್ನು ತೋರಿಸ್ಬೇಕೋ ಬೇಡವೋ? ನಾವು ಒಂದು ನಮಸ್ಕಾರವನ್ನು ಸೂಚಿಸಬೇಕೋ ಬೇಡವೋ? ಹಾಗೆ ಇಲ್ಲಿ ಸಿದ್ಧವಿದ್ಯಾ, ಇದೆಲ್ಲ ವಿದ್ಯೆ ಅವಳೇ. ಅದು ಯಾವುದೇ ಆಗಿರ್ಬೋದು, ಆ ಥರದ ವಿದ್ಯೆಗಳು ಎಲ್ಲವೂ ಅವಳೇ. ಸಿದ್ಧ ಮಾತಾ, ಈ ಥರದ ಎಲ್ಲ ಸಿದ್ಧರ ತಾಯಿ ಅವಳು. ಸಿದ್ಧ ಮಾತಾ ಯಶಸ್ವಿನಿ. ಯಶಸ್ವಿನಿ ಅಂತ ಹೇಳಿದ್ರೆ ಯಶಸ್ಸು, ಎಲ್ಲಿ ಹೋದರೂ ಅವಳು ಯಶಸ್ಸನ್ನೇ ಪಡಿತಾಳೆ. ಅವಳ ಕೆಲಸ ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ, ಮೇಯ್ನಾಗಿರುವಂಥ ಈ ಕೆಲಸಗಳು ಯಶಸ್ಸನ್ನು ಪಡಿಬೇಕು. ಅವಳು ಯಾವತ್ತೂ ಯಶಸ್ವಿನಿ. ಇಲ್ಲಿಗೆ ಸಿದ್ಧಿ ಬುದ್ಧಿ ಭಾವೋದ್ದೀಪನ ಯೋಗ ಅಂತ ಹೇಳುವ 11ನೇ ಅಧ್ಯಾಯ ಮುಗಿದು ಹೋಗಿ ಈಗ 12ನೇ ಅಧ್ಯಾಯ ಶುರುವಾಗುತ್ತೆ. ಷಟ್ಚಕ್ರೋಪರಿ ಸಂಸ್ಥಿತ ಅಂತ ಹೇಳುವ ಅಧ್ಯಾಯ. ಷಟ್ ಚಕ್ರಗಳ 6 ಚಕ್ರಗಳ ಮೇಲೆ ಅವಳಿದ್ದಾಳೆ. ಇದು ಒಂದು ಯೋಗ. ಈಗ 12ನೆಯ ಅಧ್ಯಾಯ. ವಿಶುದ್ಧಿ ಚಕ್ರ ನಿಲಯ ರಕ್ತವರ್ಣ ತ್ರಿಲೋಚನ ಖಟ್ವಾಂಗಾದಿ ಪ್ರಹರಣ ವದನೈಕ ಸಮನ್ವಿತ. ಪ್ರತಿಯೊಂದು ಚಕ್ರದ ಬಗ್ಗೆಯೂ ಇಲ್ಲಿ ವಿಚಾರವನ್ನು ಹೇಳ್ತಿದ್ದಾರೆ ವಶಿನ್ಯಾದಿ ವಾಗ್ದೇವತೆಗಳು. ವಿಶುದ್ಧಿ ಚಕ್ರ ನಿಲಯ ನೋಡಿ, ಶುರು ಮಾಡ್ತಾ ಇರೋದು ಮೇಲೆ ಸಹಸ್ರಾರ ಅಲ್ಲ, ಕೆಳಗೆ ಮೂಲಾಧಾರವೂ ಅಲ್ಲ, ಮಧ್ಯದಲ್ಲಿರುವಂತಹ ಕಂಠ ಪ್ರದೇಶದಲ್ಲಿ ಇರುವಂತಹ ವಿಶುದ್ಧಿ ಚಕ್ರದಿಂದ ಶುರು ಮಾಡ್ತಾ ಇದ್ದಾರೆ. ವಿಶುದ್ಧಿ ಚಕ್ರ ನಿಲಯ, ಈ ಚಕ್ರದಲ್ಲಿ ಅವಳು ಇದ್ದಾಳೆ. ಇದು ಆಕಾಶ ತತ್ವವನ್ನು ಸೂಚಿಸ್ತಾ ಇರುವಂತಹ ಚಕ್ರ.
ನಾವು ನಾದ ಬ್ರಹ್ಮದ ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ ಹೇಳಿ 6 ಅವಸ್ಥಾ 6 ಸ್ಥಿತಿಗಳನ್ನು ನೋಡಿದೆವು. ಅದರಲ್ಲಿ ವೈಖರಿ ಅಂತ ಹೇಳುವ ಸ್ಥಿತಿ ಇಲ್ಲಿ. ಕಂಠ ಪ್ರದೇಶ ವಿಶುದ್ಧ ಚಕ್ರ ನಿಲಯ. ಆರಕ್ತ ವರ್ಣ, ಆರಕ್ತ ಅಂತ ಹೇಳಿದ್ರೆ ನಸು ಕೆಂಪು, ತುಂಬ ಕೆಂಪಲ್ಲ, ನಸು ಕೆಂಪು. ಈ ಬಣ್ಣದಲ್ಲಿ ಇದ್ದಾಳೆ. ತ್ರಿಲೋಚನ, 3 ಕಣ್ಣು ಇದೆ. ವಿಶುದ್ಧಿ ಚಕ್ರ ನಿಲಯ, ಆರಕ್ತ ವರ್ಣ, ತ್ರಿಲೋಚನ, 3 ಕಣ್ಣುಗಳನ್ನು ಹೊಂದಿದವಳಾಗಿದ್ದಾಳೆ. ಖಟ್ವಾಂಗಾದಿ ಪ್ರಕರಣ, ಇಲ್ಲಿ 16 ದಳಗಳಿವೆಂತೆ. ಈ ಚಕ್ರದಕ್ಕೆ 16, ನೆನ್ಪಿಟ್ಕೊಳ್ಬೇಕು ನಾವು, ವಿಶುದ್ಧ ಚಕ್ರಕ್ಕೆ 16 ದಳಗಳು ಇವೆ. ಈ 16 ದಳಗಳಲ್ಲಿ ಬೇರೆ ಬೇರೆ ದೇವತೆಗಳು ಕೂಡ ಇರ್ತಾರೆ. ಖಟ್ವಾಂಗಾದಿ ಪ್ರಹರಣ, ಯಾವ ಆಯುಧ? ಇಲ್ಲಿರುವಂತಹ ದೇವತೆ ಯಾರು ಅಂತ ಆಮೇಲೆ ಹೆಸರು ಬರುತ್ತೆ. ಆ ದೇವತೆ ಅಂದರೆ ಲಲಿತಾ ಮಾತೆಯೇ ಈ ದೇವತೆಯ ರೂಪದಲ್ಲಿ ಈ ಚಕ್ರದಲ್ಲಿ, ವಿಶುದ್ಧ ಚಕ್ರದಲ್ಲಿ ಇದ್ದಾಳೆ. ಇವಳ ಆಯುಧ ಖಟ್ವಾಂಗ, ಕೊಡಲಿ, ಬೇರೆ ಒಂದೇ ಅಲ್ಲ, ಆದಿ. ಖಟ್ವಾಂಗಾದಿ ಪ್ರಹರಣ, ಈ ಥರದ ಆಯುಧಗಳ ಇದೆ. ವದನೈಕ ಸಮನ್ವಿತ, ಒಂದೇ ಮುಖ. ವಿಶುದ್ಧ ಚಕ್ರದಲ್ಲಿರುವಂತಹ ದೇವತೆಗೆ 1 ಮುಖ, 3 ಕಣ್ಣುಗಳಿವೆ, 16 ದಳಗಳಿವೆ. ಆಮೇಲೆ ಪಾಯಸಾನ್ನ ಪ್ರಿಯ ತ್ವಕ್ಸ್ಥ ಪಶುಲೋಕ ಭಯಂಕರಿ. ಇವಳಿಗೇನಿಷ್ಟ? ಪಾಯಸ, ಅನ್ನ ಅಂದರೆ ಸಿಹಿಯಾದ ಅನ್ನ, ಪಾಯಸ, ಅಕ್ಕಿಯಿಂದ ಮಾಡಿದ ಪಾಯಸ. ಪಾಯಸ ಅನ್ನ ಪ್ರಿಯ. ತ್ವಕ್ಸ್ಥ, ತ್ವಚ್ ಅಂತ ಹೇಳಿದ್ರೆ ತ್ವಚೆ ಅಂದರೆ ಚರ್ಮ. ಅವಳು ಎಲ್ಲೆಲ್ಲಿ ಇದ್ದಾಳೆ ಅಂತ ಹೇಳೋದನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. 6 ಚಕ್ರಗಳ ಮೂಲಕ ಈ ನಮ್ಮ ಪಂಚಭೂತಗಳ ಬಗ್ಗೆ ಹೇಳಿ ಇವಳು ನಮ್ಮ ಶರೀರದಲ್ಲಿ ಎಲ್ಲಿ ಇದ್ದಾಳೆ ಅಂತ ಹೇಳ್ತಿದ್ದಾರೆ. ಯಾವುದರಲ್ಲಿದ್ದಾಳೆ ಇವಾಗ? ತ್ವಕ್ಸ್ಥ. ತ್ವಕ್ ಅಂತ ಹೇಳಿದರೆ ಚರ್ಮ ಅಥವಾ ತ್ವಚೆ. ಚರ್ಮದಲ್ಲಿ ಎಲ್ಲೆಲ್ಲ ಚರ್ಮ ಇದೆ ನಮ್ಮ ದೇಹದಲ್ಲಿ? ಎಲ್ಲಿ ಇಲ್ಲ. ಇಲ್ಲಿಂದ ತಲೆಯಿಂದ ಕಾಲ್ವರೆಗೂ ಚರ್ಮ ಇದೆಯಾ ನಮ್ಮ ದೇಹದಲ್ಲಿ? ಚರ್ಮದಲ್ಲಿ ಅವಳಿದ್ದಾಳೆ. ಎಲ್ಲಿಯೇ ಚರ್ಮ ತಗೊಳ್ಳಿ, ಅಲ್ಲಿ ಎಲ್ಲ ಅವಳಿದ್ದಾಳೆ. ಪಶುಲೋಕ ಭಯಂಕರಿ, ಪಶುಲೋಕಕ್ಕೆ ಭಯಂಕರ ರೂಪಳಾಗಿ ಇದ್ದಾಳೆ. ಯಾರು ಪಶು ಅಂತ ಹೇಳಿದ್ರೆ? ಅಜ್ಞಾನಿಗಳಿಗೆ ಪಶು ಅಂತ ಹೆಸರು. ಯಾರು ಅಜ್ಞಾನಿಗಳು? ನಾವೆಲ್ಲ ಜ್ಞಾನಿಗಳ? ನಾವು ಅಜ್ಞಾನಿಗಳೇ. ಯಾಕೆ? ಪರಬ್ರಹ್ಮ ತತ್ವ ಇನ್ನೂ ಗೊತ್ತಾಗಿಲ್ಲ. ಯಾರಿಗೆ ಪರಬ್ರಹ್ಮ ತತ್ವ ಇನ್ನೂ ಗೊತ್ತಾಗಿಲ್ವೋ ಅವರೆಲ್ಲ ಪಶುಗಳೇ. ಹಾಗಾಗಿ ಪಶುಲೋಕ ಭಯಂಕರಿ ಅಂತ ಹೇಳಿದ್ರೆ, ನಾವು ಹೇಗೆ ಮಕ್ಕಳು ಚಿಕ್ಕವರಿದ್ದಾಗ ಎಷ್ಟು ಸ್ಟ್ರಿಕ್ಟ್ ಆಗಿರ್ತೇವೆ, ಹೀಗೆ ಮಾಡಬೇಕು, ನಾನು ಹೇಳಿದಾಗೆ ಕೇಳಬೇಕು. ದೊಡ್ಡದಾದ ಮೇಲೆ ಸ್ವಲ್ಪ ಸ್ವಲ್ಪ ಬಿಟ್ಟುಕೊಂಡು ಬರ್ತೇವೆ. ಸರಿ, ದಾರಿಯಲ್ಲಿ ನಡೀತಾ ಇದ್ದಾರೆ ಅಂತ ಆದರೆ ಆಮೇಲೆ ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಡ್ತೇವೆ ಅವರನ್ನು. ಹಾಗೆಯೇ ಅಜ್ಞಾನಿಗಳಿಗೆ ಭಯಂಕರಳಾಗಿ ಇರ್ತಾಳೆ. ಅಮೃತಾದಿ ಮಹಾಶಕ್ತಿ ಸಂವೃತ. ಈ 16 ದಳಗಳಲ್ಲಿ 16 ದೇವತೆಗಳು ಇರ್ತಾರೆ. ಅಮೃತ, ಆದಿ, ಅಮೃತ, ಆಕರ್ಷಣ ಅಂತ ಹೇಳುವ ಬೇರೆ ಬೇರೆ ದೇವತೆಗಳು ಈ 16 ದಳಗಳಲ್ಲಿ ಇರ್ತಾಳೆ. ಹಾಗಾಗಿ ಅವರಿಂದ ಆವರಿಸಿಕೊಂಡಿದ್ದಾಳೆ, ಅಂದರೆ ಅವರೆಲ್ಲ ಅವಳ ಸುತ್ತು ಇದ್ದಾಳೆ. ಅಮೃತಾದಿ ಮಹಾಶಕ್ತಿ ಸಂವೃತ. ಡಾಕಿನೀಶ್ವರಿ, ಇಲ್ಲಿರುವ ದೇವತೆಯ ಹೆಸರು ಅದೇ ಲಲಿತಾ ಮಾತೆಯೇ. ಈ ರೂಪದಲ್ಲಿ ವಿಶುದ್ಧ ಚಕ್ರದಲ್ಲಿ ಇರುವಂತಹ ದೇವತೆಗೆ ಹೆಸರು ಡಾಕಿನಿ, ಡಾಕಿನೀಶ್ವರಿ. ಈ 2 ಶ್ಲೋಕಗಳಲ್ಲಿ ವಿಶುದ್ಧ ಚಕ್ರದ ಬಗ್ಗೆ ವರ್ಣನೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಿನದ್ದು ಅನಾಹತಾಬ್ಜ ನಿಲಯ. ಆಮೇಲೆ ಕೆಳಗಡೆ ಬರುವಂಥದ್ದು ಹೃದಯ ಚಕ್ರ, ಅನಾಹತ ಚಕ್ರ, ಅನಾಹತಾಬ್ಜ ನಿಲಯ. ಇಲ್ಲಿ 12 ದಳಗಳು. ಈ ಚಕ್ರಕ್ಕೆ 12 ದಳಗಳು. ಆಮೇಲೆ ಇದು ವಾಯುತತ್ವವನ್ನು ಸೂಚಿಸುತ್ತೆ. 12 ದಳಗಳಿವೆ, ವಾಯುತತ್ವವನ್ನು ಸೂಚಿಸುತ್ತೆ. ಇದರ ಚಕ್ರದ ಹೆಸರು ಅನಾಹತ. ಶ್ಯಾಮಾಭ, ಇವಳ ಬಣ್ಣ ಅಲ್ಲಿ ಪಿಂಕ್ ಬಣ್ಣ ಇತ್ತು, ನಸು ಕೆಂಪಿತ್ತು. ಈಗ ಇಲ್ಲಿ ಶ್ಯಾಮಾಭ ಅಂತ ಹೇಳಿದ್ರೆ ಒಂದು ಡಾರ್ಕ್ ಗ್ರೀನ್ ಅಥವಾ ಡಾರ್ಕ್ ಬ್ಲೂ, ಕಪ್ಪು ಅಂತಲ್ಲ, ಮೋಡಕ್ಕೆ ಬರುತ್ತಲ್ಲ ಒಂದು ಕಲರು, ಆ ಬಣ್ಣ ಶ್ಯಾಮಾಭ. ವದನದ್ವಯ, ಎಷ್ಟು ಮುಖಗಳಿವೆ? 2 ಮುಖಗಳು. ಮೇಲಿನಿಂದ ಶುರು ಮಾಡಿದ್ದು 1 ಮುಖದಿಂದ ಶುರು ಮಾಡಿದ್ದಾರೆ ವಿಶುದ್ಧ ಚಕ್ರದಿಂದ. ಈಗ ಅನಾಹತ ಚಕ್ರದಲ್ಲಿ 2 ಮುಖಗಳಿವೆ. ದಂಷ್ಟ್ರೋಜ್ವಲ, ಉಜ್ವಲವಾದ ದಂಷ್ಟ್ರ. ದಂಷ್ಟ್ರ ಅಂತ ಹೇಳಿದ್ರೆ
ಕೋರೆ ದಾಡೆಗಳು. ಇವಳ ಆಯುಧಗಳು ಯಾವುದು? ಬೇರೆ ಆಯುಧ ಅಲ್ಲ, ಇಲ್ಲಿ ದಾಡೆಗಳು. ಉಜ್ವಲವಾದ ದಂಷ್ಟ್ರ, ಹೇಗೆ ನರಸಿಂಹನಿಗೆ ದಂಷ್ಟ್ರ ಅಂತ ಹೇಳ್ತೀವಿ, ಉಜ್ವಲ ದಂಷ್ಟ್ರ, ಹಾಗೆ ಇವಳಿಗೆ ಕೂಡ ಕೋರೆ ದಾಡೆಗಳು ಉಜ್ವಲವಾಗಿದೆ. ಅಕ್ಷಮಾಲಾದಿಧರ, ಅಕ್ಷಮಾಲೆಗಳು, ಅಕ್ಷ ಅಂತ ಹೇಳಿದ್ರೆ ಅಕ್ಷರ, ವರ್ಣಮಾಲೆಗಳನ್ನು ಧರಿಸಿಕೊಂಡಿದ್ದಾಳೆ. ರುಧಿರ ಸಂಸ್ಥಿತ, ಎಲ್ಲಿದ್ದಾಳೆ ಇವಳು? ರುಧಿರ ಅಂತ ಹೇಳಿದ್ರೆ ಚರ್ಮದ ಒಳಗಡೆಯ ಲೇಯರ್ ಒಂದು ರಕ್ತ. ನಮ್ಮ ದೇಹದಲ್ಲಿ ರಕ್ತ ಇಲ್ಲದ ಜಾಗ ಇದೆಯೋ ಏನೋ, ಕೂದಲಲ್ಲಿ ಇಲ್ವೋ ಏನೋ, ಇಲ್ಲದ್ರೆ ಎಲ್ಲ ಕಡೆ ಅಲ್ಲೂ ಅದರಲ್ಲೂ ಇದೆ ರಕ್ತ. ರುಧಿರ ಸಂಸ್ಥಿತ, ರಕ್ತದಲ್ಲಿ ಇದ್ದಾಳೆ. ಕಾಲರಾತ್ರ್ಯಾದಿ ಶಕ್ತ್ಯೌಘಾವೃತ, ಕಾಲರಾತ್ರಿ ಅಂತ ಹೇಳುವ ಬೇರೆ ಬೇರೆ ದೇವತೆಗಳು, 12 ದೇವತೆಗಳು ಇದ್ದಾರೆ, 12 ದಳಗಳಲ್ಲಿ ಕೂತ್ಕೊಂಡು. ಕಾಲರಾತ್ರ್ಯಾದಿ ಶಕ್ತಿಯೌಘ ಆವೃತ. ಸ್ನಿಗ್ಧೌದನ ಪ್ರಿಯ, ಸ್ನಿಗ್ಧ ಓದನ ಅಂತೇಳಿದ್ರೆ, ಓದನ ಅಂತೇಳಿದರೆ ಅನ್ನ, ಸ್ನಿಗ್ಧ ಅಂತೇಳಿದರೆ ಇಲ್ಲಿ ತುಪ್ಪವನ್ನು ಮಿಕ್ಸ್ ಮಾಡಿ ಅನ್ನ. ಇದು ಇವಳಿಗೆ ತುಂಬ ಇಷ್ಟ. ದೇವತೆ ಯಾರು ಅಂತ ಆಮೇಲೆ ಬರುತ್ತೆ. ಈಗ ಮಹಾವೀರೇಂದ್ರ ವರದ, ಮಹಾವೀರೇಂದ್ರ ವರದ. ಯಾವ ಥರದ ವರವನ್ನು ಇವಳು ಕೊಡ್ತಾಳೆ? ವೀರತ್ವವನ್ನು ಕೊಡ್ತಾಳೆ. ಹಾಗೆಯೇ ಇಲ್ಲಿ ವೀರೇಂದ್ರ ಅಂತೇಳಿದರೆ, ವೀರ ಅಂತೇಳಿದರೆ ಒಂದು ನಮ್ಮ ಎಲ್ಲ ಜ್ಞಾನೇಂದ್ರಿಯಗಳು, ಇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲವನ್ನ ಸೇರಿಸಿ ವೀರ ಇಂದ್ರ. ನಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿ ತರೋದಿಕ್ಕೆ ಕಾರಣಲಾಗ್ತಾಳೆ ಇವಳು. ಆ ಥರದ ವರವನ್ನು ನಮಗೆ ಕೊಡ್ತಾಳೆ. ಹಾಗೆಯೇ ಇನ್ನೊಂದು ವೀರೇಂದ್ರ ಅಂತ ಹೇಳಿದ್ರೆ ವಾಚ. ನಾವೀಗ ಮಾತನಾಡುವಾಗ ಅದ್ಭುತವಾದ ವಚನವನ್ನು ನಾವು ಮಾತನಾಡುವಂತೆ ಮಾಡುವಂಥವಳು ಇವಳು, ಮಹಾವೀರೇಂದ್ರ ವರದ. ಇವಳ ಹೆಸರು ರಾಕಿಣ್ಯಂಬಾ ಸ್ವರೂಪಿಣಿ. ರಾಕಿಣಿ ಅಂತ ಹೇಳುವ ದೇವತೆ. ಇದೇ ಲಲಿತಾ ಮಾತೆ ರಾಕಿಣಿಯ ರೂಪದಲ್ಲಿ ನಮ್ಮ ಹೃದಯ ಚಕ್ರದಲ್ಲಿ ಅಥವಾ ಅನಾಹತ ಚಕ್ರದಲ್ಲಿ ನೆಲೆಸಿರ್ತಾಳೆ. ಆಮೇಲೆ ಇನ್ನು ಕೆಳಗಡೆ ಹೋಗೋಣ. ಮಣಿಪೂರಾಬ್ಜ ನಿಲಯ. ಮಣಿಪೂರ ನಾಭಿಚಕ್ರ, ಮಣಿಪೂರಾಬ್ಜ ನಿಲಯ. ಇಲ್ಲಿ 10 ದಳಗಳಿವೆ. ಈ ಶ್ಲೋಕದಲ್ಲಿ ಕೊಟ್ಟಿಲ್ಲ. 10 ದಳಗಳು ಇರುವಂತಹ ಮಣಿಪುರ ಚಕ್ರ. ಈ ಚಕ್ರದ ತತ್ವ ಕೆಲವು ಕಡೆ ಅಗ್ನಿ ಅಂತ ಹೇಳ್ತಾರೆ, ಇನ್ನು ಕೆಲವು ಕಡೆ ಜಲತತ್ವ ಅಂತ ಹೇಳ್ತಾರೆ. ಸೌಂದರ್ಯ ಲಹರಿಲಿ ಆದಿಶಂಕರಾಚಾರ್ಯರು ಸ್ವಾಧಿಷ್ಠಾನವನ್ನು ಮೊದಲು ಹೇಳಿ ಮಣಿಪುರವನ್ನು ಆಮೇಲೆ ಹೇಳ್ತಾರೆ. ಇಲ್ಲಿ ಮಣಿಪುರವನ್ನಿಗೆ ಹೇಳ್ತಾ ಇದ್ದಾರೆ. ವದನತ್ರಯ ಸಂಯುತ, 3 ಮುಖ. ವಿಶುದ್ಧದಲ್ಲಿ 1 ಮುಖ, ಅನಾಹತದಲ್ಲಿ 2 ಮುಖ. ಈಗ ಮಣಿಪುರದಲ್ಲಿ 3 ಮುಖಗಳಿವೆ. ವಜ್ರಾದಿಕಾಯುಧೋಪೇತ. ಇವಳ ಆಯುಧ ಯಾವುದು? ವಜ್ರಾಯುಧ. ವಜ್ರ ಆದಿ ಅದು ಒಂದೇ ಅಲ್ಲ, ಬೇರೆ ಬೇರೆ ಇದೆ, ಆದರೆ ಮೊದಲಾಗೋದು ವಜ್ರಾಯುಧದಿಂದ. ಡಾಮರ್ಯಾದಿ ಬಿರಾವೃತ. ಡಾಮರಿ ಅಂತ ಹೇಳುವ ಆದಿ ಅವಳು ಮಾತ್ರ ಅಲ್ಲ, ಡಾಮರ್ಯಾದಿ ಅಂದರೆ ಇನ್ನು 9, ಒಟ್ಟು 10 ದಳಗಳಲ್ಲಿ 10 ಪರಿಚಾರಿಕೆಯರು ಅಥವಾ 10 ದೇವತೆಗಳನ್ನು ಒಳಗೂಡಿಕೊಂಡಿದ್ದಾಳೆ. ಡಾಮರ್ಯಾದಿ ಬಿರಾವೃತ, ಆವೃತಳಾಗಿದ್ದಾಳೆ. ರಕ್ತವರ್ಣ, ಇವಳು ಕೆಂಪು ಬಣ್ಣದಲ್ಲಿದ್ದಾಳೆ. ಮಾಂಸನಿಷ್ಠ, ಎಲ್ಲಿದ್ದಾಳೆ ಇವಳು? ಮೊದಲನೆಯವಳು ಚರ್ಮ, ಎರಡನೆಯವಳು ರಕ್ತ, ಈಗ 3ನೆಯ ದೇವತೆ ಮಾಂಸದಲ್ಲಿದ್ದಾಳೆ. ಮಾಂಸನಿಷ್ಠ. ಗುಡಾನ್ನ ಪ್ರೀತ ಮಾನಸ. ಗುಡ ಅಂತ ಹೇಳಿದರೆ ಬೆಲ್ಲ, ಬೆಲ್ಲ ಹಾಕಿದ ಅನ್ನ. ನಾವು ಸಿಹಿ ಅನ್ನ, ಹುಗ್ಗಿ ಅಂತೆಲ್ಲ ಮಾಡ್ತೀವಿ ನೋಡಿ, ಇದೆ ಗುಡಾನ್ನ ಪ್ರೀತ ಮಾನಸ. ಅವಳಿಗೆ ಇದು ತುಂಬ ಇಷ್ಟ. ಸಮಸ್ತ ಭಕ್ತ ಸುಖದ, ಎಲ್ಲ ಭಕ್ತರಿಗೆ ಸುಖವನ್ನು ಕೊಡುವಂಥವಳು. ಲಾಕಿನ್ಯಂಬ ಸ್ವರೂಪಿಣಿ. ಲಾಕಿನಿ ಅಂತ ಈ ದೇವತೆಯ ಹೆಸರಿನಲ್ಲಿ, ಈ ರೂಪದಲ್ಲಿ ಇರುವಂಥವಳು ನಮ್ಮ ಜಗನ್ಮಾತೆ. ಮುಂದೆ ಹೋಗೋಣ. ಸ್ವಾಧಿಷ್ಠಾನಾಂಬು ಜಗತ. ಈಗ ಸ್ವಾಧಿಷ್ಠಾನ ಚಕ್ರ 6 ದಳಗಳ ಚಕ್ರ, ಜಲತತ್ವವನ್ನು ಸೂಚಿಸುವಂತಹ ಚಕ್ರ. ಚತುರ್ವಕ್ತ್ರ ಮನೋಕರ. ಈಗ 4 ಮುಖ, 1, 2, 3 ಸ್ವಾಧಿಷ್ಠಾನಕ್ಕೆ ಬಂದಾಗ 4 ಮುಖಗಳಿವೆ ಈ ದೇವತೆಗೆ. ಆಮೇಲೆ ಶೂಲಾದಿ ಆಯುಧ ಸಂಪನ್ನ. ಶೂಲವನ್ನು ಹಿಡ್ಕೊಂಡಿರ್ತಾಳೆ. ಅದು ಒಂದೇ ಅಲ್ಲ, ಇನ್ನು ಬೇರೆ
ಆದಿ ಅಂತ ಹೇಳಿದ್ರೆ ಎಟ್ಸೆಟ್ರಾ ಎಟ್ಸೆಟ್ರಾ ಅಂತ ಹೇಳೋದಿಲ್ಲ, ಇತ್ಯಾದಿ. ಈ ಆಯುಧಗಳನ್ನು ಹಿಡ್ಕೊಂಡಿದ್ದಾಳೆ. ಪೀತವರ್ಣ, ಪೀತವರ್ಣ ಅಂತ ಹೇಳಿದ್ರೆ ಹಳದಿ ಬಣ್ಣ. ಅತಿ ಗರ್ವಿತಳಾಗಿದ್ದಾಳೆ. ಗರ್ವಿತ ಅಂದರೆ ನಮ್ಮ ಥರದ ಗರ್ವ ಅಲ್ಲ, ಇದು ಪಾಸಿಟಿವ್ ಆಗಿರುವಂತಹ ಗರ್ವ. ಮೇಧೋನಿಷ್ಠ, ಮೇಧ. ಏನು ಮೇಧ ಅಂತ ಹೇಳಿದ್ರೆ ಇಲ್ಲಿ ಮೇಧ ಅಲ್ಲ, ನೆನ್ಪಿಟ್ಕೊಳ್ಬೇಕು. ಮೇಧ ಅಂತ ಹೇಳಿದ್ರೆ ಬುದ್ಧಿ, ಇದು ಮೇಧ ಸಣ್ಣದ, ಅಲ್ಪ ಪ್ರಾಣದ ಅಂತ ಹೇಳಿದ್ರೆ. ಇಲ್ಲಿ ಮೇಧ ಅಂತ ಹೇಳಿದ್ರೆ ನಾವು ಕೊಬ್ಬು, ಫ್ಯಾಟ್ ಅಂತ ಹೇಳೋದಿಲ್ವಾ, ಅದು ಕೊಬ್ಬು. ಕೊಬ್ಬಿನಲ್ಲಿ ಅವಳಿದ್ದಾಳೆ. ಮೇಧೋನಿಷ್ಠ. ಮಧುಪ್ರೀತ, ಮಧು ಅಂತ ಹೇಳಿದ್ರೆ ಇಲ್ಲಿ ಜೇನು, ಜೇನು ತುಂಬ ಇಷ್ಟ ಇವಳಿಗೆ. ಬಂದಿನ್ಯಾದಿ ಸಮನ್ವಿತ, ಇವಳ ಸುತ್ತ ಇರುವಂತಹ ದೇವತೆಗಳು ಯಾರೆಲ್ಲ? ಬಂದಿನಿ ಆದಿ, ಬಂದಿನ್ಯಾದಿ ಸಮನ್ವಿತ. ದಧ್ಯನ್ನಾಸಕ್ತ ಹೃದಯ, ಇವಳಿಗೆ ಯಾವ ಥರದ ಅನ್ನ ಇಷ್ಟ? ಮೊಸರನ್ನ, ದಧಿಯನ್ನ ಅಂದರೆ ಮೊಸರನ್ನವನ್ನು ತುಂಬ ಇಷ್ಟಪಡ್ತಾಳೆ. ಕಾಕಿನಿ ರೂಪಧಾರಿಣಿ, ಈ ದೇವತೆಯ ಹೆಸರು ಕಾಕಿನಿ. ಇದು ನೆನ್ಪಿಟ್ಕೊಳ್ಬೇಕು. ಇದೆಲ್ಲವೂ ಲಲಿತಾ ಮಾತೆಯೇ ಈ ಬೇರೆ ಬೇರೆ ರೂಪವನ್ನು ಧಾರಣೆ ಮಾಡಿ ಬೇರೆ ಬೇರೆ ಚಕ್ರದಲ್ಲಿ ಇದ್ದುಕೊಂಡು ಬೇರೆ ಬೇರೆ ವರವನ್ನು ಕೊಡುವಂಥವಳು ಕಾಕಿನಿ ರೂಪಧಾರಿಣಿ. ಇನ್ನು ಮೂಲಾಧಾರಾಂಬುಜಾರೂಢ ಪಂಚವಕ್ತ್ರಾಸ ಸಂಸ್ಥಿತ. ಮೂಲಾಧಾರ ಮೊದಲನೆಯ ಕೆಳಗಡೆ ಇರುವಂತಹ, ಕೆಳಗಡೆ ಅಂತ ಹೇಳಿದ್ರೆ ನಮ್ಮ ಮಲದ್ವಾರ ಅಥವಾ ಗುದದ್ವಾರದ ಸ್ವಲ್ಪ ಮೇಲೆ ಇರುವಂಥವಳು. ಸ್ವಾದಿಷ್ಠಾನ ಅಂತೇಳಿ ನಮ್ಮ ಜನನೇಂದ್ರಿಯದ ಪಕ್ಕದಲ್ಲಿ ಇರುವಂತಹ ಚಕ್ರ. ವಿಶುದ್ಧ ಅಂತೇಳಿದರೆ ಕಂಠ ಪ್ರದೇಶ. ಅನಾಹತ ಅಂತೇಳಿದರೆ ಹೃದಯ ಪ್ರದೇಶ. ಮಣಿಪುರ ಅಂತೇಳಿದರೆ ನಾಭಿ ಪ್ರದೇಶ. ಸ್ವಾದಿಷ್ಠಾನ ಅಂತೇಳಿದರೆ ಜನನೇಂದ್ರಿಯ ಪ್ರದೇಶ. ಆಮೇಲೆ ಮೂಲಾಧಾರ ಅಂತ ಹೇಳಿದರೆ ನಮ್ಮ ಗುದದ್ವಾರದ ಸ್ವಲ್ಪ ಮೇಲೆ ಇರುವಂಥವಳು. ಇದಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಯಾಕೆ ಅಂತ ಹೇಳಿದರೆ ಈ ಕುಂಡಲಿನಿ ಶಕ್ತಿ ಒಂದು ಹಾವಿನ ರೂಪದಲ್ಲಿ 3.5 ಸುತ್ತು ಹಾಕಿ ಇರುವಂಥದ್ದು ಈ ಮೂಲಾಧಾರ ಚಕ್ರದಲ್ಲಿ. ಈ ಚಕ್ರದಲ್ಲಿ ಒಂದು ಸಣ್ಣ ಒಂದು ರಂಧ್ರ ಇರುತ್ತಂತೆ. ಆ ರಂಧ್ರವನ್ನು ಈ ಹಾವು, ಕುಂಡಲಿನಿ ಶಕ್ತಿ ಹಾವಿನ ರೂಪದಲ್ಲಿರುತ್ತೆ. ಹಾವಿನ ಬಾಯಿ ಅದನ್ನು ಮುಚ್ಚಿಕೊಂಡಿರತ್ತಂತೆ. ಅದು ಮುಚ್ಚಿಕೊಂಡಿದ್ದಾಗ ನಮಗೆ ಯಾವುದರಲ್ಲಿಯೂ ಆಸಕ್ತಿ ಇಲ್ಲ, ತಮೋ ಗುಣ ಅತೀ ಜಾಸ್ತಿ ಇರುವಂಥದ್ದು. ಆಮೇಲೆ ಅದು ಬಾಯಿ ಓಪನ್ ಆಗಿಬಿಡುತ್ತೆ. ಆಮೇಲೆ ಇಲ್ಲಿಂದ ಕುಂಡಲಿನಿ ಶಕ್ತಿ ಮೇಲಕ್ಕೆ ಹೋಗುವಂಥದ್ದು. ಹಾಗಾಗಿ ಮೂಲಾಧಾರ ಮುಜಾರೂಢ ಪಂಚವಕ್ತ್ರಾಸ್ತಿ ಸಂಸ್ಥಿತ. ವಕ್ತ್ರ ಅಂತ ಹೇಳಿದ್ರೆ ಮುಖ. ಪಂಚವಕ್ತ್ರ, ಎಷ್ಟು ಮುಖಗಳಿವೆ ಇವಳಿಗೀಗ? 5 ಮುಖಗಳು. ಇಲ್ಲಿಂದ ಶುರುವಾಗಿ ವಿಶುದ್ಧ ಚಕ್ರದಿಂದ 1, ಈಗ 5 ಮುಖಗಳಿರುವಂತಹ ದೇವತೆ. ಅಸ್ಥಿ ಸಂಸ್ಥಿತ. ಎಲ್ಲಿದ್ದಾಳೆ ಇವಳು? ಅಸ್ಥಿ. ಏನು ಅಸ್ಥಿ ಅಂತ ಹೇಳಿದ್ರೆ ಎಲುಬು. ಎಲುಬಿನಲ್ಲಿ ಇರುವಂಥವಳು. ನೋಡಿ ಏನೆಲ್ಲ ಮಾಡಿದ್ದಾರೆ, ಎಲ್ಲೆಲ್ಲ ಇದ್ದಾಳೆ ಅವಳು. ಚರ್ಮ, ರಕ್ತ, ಆಮೇಲೆ ಮಾಂಸ, ಕೊಬ್ಬು. ಈಗ 5ನೇದಾಗಿ ಎಲುಬಿನಲ್ಲಿ ಅಸ್ಥಿ ಸಂಸ್ಥಿತ. ಅಂಕುಶಾದಿ ಪ್ರಹರಣ. ಇವಳ ಆಯುಧಗಳೇನು? ಅಂಕುಶ ಇತ್ಯಾದಿ. ವರದಾದಿ ನಿಷೇವಿತ. ವರದ ಅಂತ ಹೇಳುವ ದೇವತೆಗಳಿಂದ ಆವೃತಳಾಗಿದ್ದಾಳೆ. ವರದ ಆದಿ ನಿಷೇವಿತ, ಅವರಿಂದ ಸೇವಿಸಲ್ಪಡ್ತಿದ್ದಾಳೆ. ವರದಾದಿ ನಿಷೇವಿತ. ಮುದ್ಗೌದನಾಸಕ್ತ ಚಿತ್ತ. ಹೆಸರು ಕಾಳು, ಅಕ್ಕಿ, ತೆಂಗಿನಕಾಯಿ, ಬೆಲ್ಲ, ತುಪ್ಪ, ಸಕ್ಕರೆ ಎಲ್ಲ ಹಾಕಿ ಮಾಡಿದಂತಹ ಒಂದು ಸಿಹಿ ತಿನಿಸು. ಇದಕ್ಕೆ ಹೆಸರು ಮುದ್ಗೌದನ. ಇದೊಂದು ಪದ್ಧತಿ ಪ್ರಕಾರವೇ ಮಾಡಬೇಕು, ನಮಗೆ ಬೇಕಾದಾಗೆ ಮಾಡುವಂಥದ್ದಲ್ಲ. ಅದಕ್ಕೆ ಇಷ್ಟಿಷ್ಟು ರೇಷಿಯೋ ಅಂತ ಇದೆ, ಅದರ ಪ್ರಕಾರವೇ ಮಾಡಬೇಕಂತೆ. ಅದು ಮುದ್ಗೌದನಾಸಕ್ತ ಚಿತ್ತ. ಅವಳ ಮನಸ್ಸಿಗೆ ಭಾರಿ ಖುಷಿಯಾಗುವಂಥದ್ದು ಈ ಮುದ್ಗೌದನ. ಸಾಕಿನ್ಯೆಂಬ ಸ್ವರೂಪಿಣಿ. ಇವಳ ಹೆಸರು ಸಾಕಿನಿ. ಈಗ ಈ ಕೆಳಗಡೆದು ಆ ವಿಶುದ್ಧ ಚಕ್ರದಿಂದ ಕೆಳಗಡೆಯ 5, ಈ ಮೂಲಾಧಾರ ಅಂತ ಹೇಳಿದು ಭೂಮಿ ತತ್ವವನ್ನು ಸೂಚಿಸುತ್ತೆ. ಹಾಗೆ ಈ 5 ಪಂಚಭೂತಗಳನ್ನು ಸೂಚಿಸುವಂತಹ 5 ಚಕ್ರಗಳು ಮುಗ್ದು ಹೋಯಿತು. ಈಗ ಇಲ್ಲಿ ಪುನಃ ಮೇಲೆ ಬರ್ತಿದ್ದಾರೆ. ಅದು ಆಜ್ಞಾಚಕ್ರಕ್ಕೆ. ಆಜ್ಞಾಚಕ್ರಾಬ್ಜ ನಿಲಯ. ಆಜ್ಞಾಚಕ್ರ ಅಂತ ಹೇಳೋದು 2 ದಳಗಳು ಇರುವಂಥದ್ದು.
ಎರಡೇ ಎರಡು ದಳಗಳಿರುವಂಥದ್ದಿಲ್ಲಿ. ಆಜ್ಞಾಚಕ್ರಾಬ್ಜ ನಿಲಯ, ಶುಕ್ಲವರ್ಣ ಬಿಳಿ ಬಣ್ಣ, ಷಡಾನನ 6 ಮುಖಗಳಿವೆ. 6 ಮುಖಗಳು ಮನಸ್ಸು ತತ್ವವನ್ನು ಸೂಚಿಸ್ತಾ ಇದೆ. ಮನಸ್ಸಿಗೆ ತಾನೇ ಇವೆಲ್ಲ ಬರುವಂಥದ್ದು. ನಾವೀಗ ನೋಡಿದೆವು ಸುಬ್ರಹ್ಮಣ್ಯ 6 ಮುಖ, ಅದೇ ಸುಬ್ರಹ್ಮಣ್ಯ ಇಲ್ಲಿರುವಂಥವನು. ಷಡಾನನ ಇಲ್ಲಿ ಮನಸ್ಸಿನ 6 ವರ್ಗಗಳು, ಅದಕ್ಕೋಸ್ಕರ 6 ಮುಖಗಳು ಷಡಾನನ ಅಂತ ಹೇಳಿದ್ರು. ಮಜ್ಜಾ ಸಂಸ್ಥಾ ಎಲ್ಲಿದ್ದಾಳೆ? ಮಜ್ಜೆ, ನಮ್ಮ ಎಲುಬಿನ ಮಜ್ಜೆ ಅಂತ ಹೇಳ್ತೀವಿ ನೋಡಿ, ಇರುವಂತಹ ಜಾಗೆ ಬೋನ್ ಮ್ಯಾರೋ, ಇಂಗ್ಲೀಷಲ್ಲಿ ಬೋನ್ ಮ್ಯಾರೋ ಅಂತ ಹೇಳ್ತಾರೆ. ಅಲ್ಲಿಯೂ ಕೂಡ ಅಲ್ಲಿ ಇರುವಂಥವಳು ಮಜ್ಜಾ ಸಂಸ್ಥಾ. ಹಂಸವತಿ ಮುಖ್ಯ ಶಕ್ತಿ ಸಮನ್ವಿತ. ಹಂಸವತಿ ಮತ್ತೆ ಕ್ಷಮಾವತಿ ಅಂತ ಇದರಲ್ಲಿ ಕೊಟ್ಟಿಲ್ಲ. ಹಂಸವತಿ ಮತ್ತೆ ಕ್ಷಮಾವತಿ ಅಂತ ಹೇಳುವ ಇಬ್ರು ದೇವತೆಗಳು ಈ 2 ದಳಗಳಲ್ಲಿ ಇದ್ದುಕೊಂಡು ಅವಳ ಸೇವೆಯನ್ನ ಮಾಡ್ತಿದ್ದಾರೆ. ಹರಿದ್ರಾನ್ನೈಕ ರಸಿಕ, ಅರಿಶಿನದಿಂದ ಮಾಡಿದಂತಹ ಅನ್ನ, ಇದು ಅವಳಿಗೆ ತುಂಬ ಇಷ್ಟ. ಅರಿಶಿನ ಹಾಕಿ ಮಾಡಿರುವಂತಹ ಅನ್ನ ಅವಳಿಗಿಷ್ಟ. ಹಾಕಿನಿ ರೂಪಧಾರಿಣಿ, ಇಲ್ಲಿರುವಂತಹ ಆಜ್ಞಾಚಕ್ರದಲ್ಲಿ ಇರುವಂತಹ ದೇವತೆಯ ಹೆಸರು ಹಾಕಿನಿ. ಸಹಸ್ರ, ಇದು ಮುಗ್ದೋಯ್ತೀಗ. ಈ 6 ಚಕ್ರಗಳು 5 ಚಕ್ರಗಳು 5 ಪಂಚಭೂತಗಳನ್ನು ಸೂಚಿಸ್ತಾ ಇತ್ತು. ಆಜ್ಞಾಚಕ್ರ ಮನಸ್ತತ್ವವನ್ನು ಸೂಚಿಸ್ತಾ ಇತ್ತು. ಈಗ ಸಹಸ್ರಾರ ಅಂದರೆ ತಲೆಯ ಮೇಲೆ ಇರುವಂತಹ ಸಹಸ್ರಾರ ಭುಜಾರೂಢ, ಸಹಸ್ರದಳ ಪದ್ಮಸ್ಥ. ಸಹಸ್ರದಳ ಸಾವಿರಾರು ದಳಗಳಿವೆ. ಸರ್ವವರ್ಣೋಪಶೋಭಿತ, ಯಾವ ಬಣ್ಣ? ಎಲ್ಲ ಬಣ್ಣ. ಅಂದರೆ ಒಂದು ಸೀಮೆ ಇಲ್ಲ, ಅನಂತವಾದಂದು ಯಾವ ಬಣ್ಣವೂ ಕೇಳಿ ಆ ಬಣ್ಣ ಅಲ್ಲಿದೆ. ಸರ್ವವರ್ಣೋಪಶೋಭಿತ, ಹಾಗೆ ಸರ್ವವರ್ಣ ಅಂತ ಹೇಳಿದ್ರೆ ಅಕ್ಷರಗಳು, ಯಾವ ಅಕ್ಷರಗಳು ನೋಡಿದ್ರು ಎಲ್ಲ ಅಕ್ಷರಗಳು ಇಲ್ಲಿದೆ ಸಹಸ್ರಾರದಲ್ಲಿ. ಸರ್ವಾಯುಧದರ, ಆಯುಧ ಯಾವುದು? ಎಲ್ಲ ಆಯುಧಗಳು ಇವೆ. ಶುಕ್ಲ ಸಂಸ್ಥಿತ, ಅತೀ ಸೂಕ್ಷ್ಮವಾದದ್ದು ನಮ್ಮ ದೇಹದಲ್ಲಿ ಅಂತ ಹೇಳಿದ್ರೆ ವೀರ್ಯ. ಸ್ತ್ರೀಯರಲ್ಲಿ ಆ ಪ್ರತಿ ಉತ್ಪತ್ತಿ ಮಾಡುವಂತಹ ಕಣ, ಇದರಲ್ಲಿ ಅವಳಿದ್ದಾಳೆ. ವೀರ್ಯದಲ್ಲಿ ಪುರುಷರಲ್ಲಿ ವೀರ್ಯ ಅಂತ ಹೇಳ್ತೀವಿ. ಹಾಗೆಯೇ ಸ್ತ್ರೀಯರಲ್ಲಿ ಸಂತಾನ ಉತ್ಪತ್ತಿ ಮಾಡುವಂತಹ ಕಣದಲ್ಲಿ ಅತೀ ಸೂಕ್ಷ್ಮವಾದದ್ದಿದು, ಇದರಲ್ಲಿಯೂ ಅವಳಿದ್ದಾಳೆ. ಶುಕ್ಲ ಸಂಸ್ಥಿತ, ಸರ್ವತೋಮುಖಿ. ಎಷ್ಟು ಮುಖಗಳು? 1 2 3 4 6ರವರೆಗೆ ಬಂದೆವು. ಈಗ ಇಲ್ಲಿ ಎಲ್ಲ ಕಡೆ ಅವಳ ಮುಖ. ಸಹಸ್ರ ಶೀರ್ಷಃ ಪುರುಷಃ, ಸಹಸ್ರಾಕ್ಷಃ ಸಹಸ್ರಪಾತ್, ಇದು ಪುರುಷ ಸೂಕ್ತದಲ್ಲಿ ಬರುವಂಥದ್ದು. ಅದೇ ಅವಳು ಸರ್ವತೋಮುಖಿ, ಎಲ್ಲಿ ನೋಡಿದ್ರು ಅವಳ ಮುಖವೇ ಇದೆ. ಸರ್ವತೋಮುಖಿ, ಸರ್ವೌದನ ಪ್ರೀತ ಚಿತ್ತ. ಯಾವುದು ಇಷ್ಟ? ಏನೇ ಮಾಡಿಕೊಡಿ ಅವಳಿಗಿಷ್ಟ. ಯಾವ ಓದನ, ಯಾವ ಅನ್ನ ಅಂತೇಳಿದ್ರೆ ಆಹಾರ, ಯಾವುದೇ ಆಹಾರ ಕೊಟ್ಟರು ಅವಳಿಗೆ ಇಷ್ಟ. ಆದರೆ ಕೊಡುವಾಗ ಹೇಗೆ ಕೊಡಬೇಕು? ಇದು ಮಾತ್ರ ವ್ಯತ್ಯಾಸ. ಪ್ರೀತಿಯಿಂದ ಕೊಡುವಂಥದ್ದು. ಯಾವುದನ್ನೇ ಕೊಟ್ಟರು ನಾವಲ್ಲಿ ತಗೊಂಡು ಹೋಗಿ ನೈವೇದ್ಯ ಮಾಡಿ ತಿನ್ನು ಅಂತ ಹೇಳಬೇಕಾದ ಅವಶ್ಯಕತೆಯೂ ಇಲ್ಲ. ನಾವೇ ತಿನ್ನುವಾಗ ನನ್ನ ಚರ್ಮದಲ್ಲಿ, ರಕ್ತದಲ್ಲಿ, ಮಾಂಸದಲ್ಲಿ, ಕೊಬ್ಬಿನಲ್ಲಿ, ಆಮೇಲೆ ನನ್ನ ಎಲ್ಲದರಲ್ಲಿ ಶುಕ್ಲ ವೀರ್ಯ ಕಣ ಎಲ್ಲದರಲ್ಲೂ ನೀನಿದ್ದಾಗ ನಾನು ತಿಂದರೆ ನೀನು ತಿಂದ ಹಾಗೆ ತಾನೆ. ಹಾಗೆಯೇ ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಅಂತೇಳಿ ನಾವು ಭಗವದ್ಗೀತೆಯಲ್ಲಿ ಕಲ್ತಿದ್ದೇವೆ. ಅದೇ ತತ್ವ ಇಲ್ಲಿ. ಸರ್ವೌದನ ಪ್ರೀತ ಚಿತ್ತ ಯಾಕಿನ್ಯಂಬ ಸ್ವರೂಪಿಣಿ. ಇಲ್ಲಿರುವಂತಹ ದೇವತೆಯ ಹೆಸರು ಯಾಕಿನಿ. ಸ್ವಾಹ ಸ್ವಧಾಮತಿರ್ಮೇಧ ಶ್ರುತಿ ಸ್ಮೃತಿರನುತ್ತಮ. ಸ್ವಾಹ ಅಂತೇಳಿದ್ರೆ ಅಗ್ನಿದೇವತೆಯ ಹೆಂಡತಿಯಂತೆ. ಹೆಂಡತಿಯ ಹೆಸರು ಸ್ವಾಹ. ಏನಾದರೂ ನಾವು ಯಜ್ಞದಲ್ಲಿ ಹವಿಸ್ಸನ್ನು ಹಾಕಬೇಕು ಅಂತ ಇದ್ರೆ ಸ್ವಾಹ ಸ್ವಾಹ ಅಂತ ಹಾಕ್ತೀವಿ. ಅಷ್ಟೇನು ನಮ್ಮ ದೇಹಕ್ಕೆ ಓಂ ಪ್ರಾಣಾಯ ಸ್ವಾಹ ಹೇಳೋದಿಲ್ವಾ? ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಎಲ್ಲವೂ ಸ್ವಾಹ 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 ಹೇಳ್ತೀವಿ. ಏನು ಸ್ವಾಹ ಅಂತ ಹೇಳಿದ್ರೆ, ಯಾರಾದರೂ ಲಂಚ ತಗೊಂಡ್ರೆ ಅವರು ಸ್ವಾಹ ಮಾಡಿದ್ರು ಅದನ್ನು ಹೇಳ್ತೀವಿ. ಏನು ಸ್ವಾಹ ಅಂತ ಹೇಳಿದ್ರೆ? ಸ್ವಾಹ ಅಂತ ಹೇಳಿದ್ರೆ ಅಗ್ನಿದೇವತೆಯ ಹೆಂಡತಿ. ಇವಳು ನಾವು ಏನನ್ನೆಲ್ಲ ಕೊಡ್ತೀವೋ ಅದನ್ನು ಆ ಪ್ರತಿ ದೇವತೆಗೆ ತಗೊಂಡೋಗಿ ಕೊಡುವಂಥವಳು.
ಈಗ ಚಂಡಿಕಾ ಯಾಗ ಮಾಡ್ತಾ ಇದ್ದೇವೆ, ಸ್ವಾಹ ಅವಳ ಹೆಸರು ಹೇಳಿ ಸ್ವಾಹ ಅಂತ ಹೇಳಿದರೆ ಅದೇ ದೇವತೆಗೆ ತಗೊಂಡೋಗಿ ಅವಳು ಕೊಡ್ತಾಳಂತೆ, ಪೋಸ್ಟ್ ಮ್ಯಾನಿನ ಕೆಲಸ ಮಾಡತ್ತಂತೆ ಅವಳು. ಇದು ಸ್ವಾಹ, ದೇವತೆಗಳಿಗೆ ಕೊಡುವಂಥದ್ದು. ಇದಕ್ಕೆ ಹವಿಸ್ಸು, ಹವ್ಯ ಅಂತ ಹೇಳ್ತೀವಿ. ಆಮೇಲೆ ಬರುವಂಥದ್ದು ಸ್ವಧಾ. ಸ್ವಧಾ ಅಂತ ಹೇಳೋದು ಕೂಡ ಅಗ್ನಿದೇವತೆ ಎರಡನೇ ಹೆಂಡತಿ. ಈ ಸ್ವಧಾ ಅಂತ ಹೇಳುವವಳಿಗೆ ಏನನ್ನ ಕೊಡೋದು ಅಂತ ಹೇಳಿದ್ರೆ ಕವ್ಯ ಅಂತ ಹೇಳ್ತೀವಿ. ಅಂದರೆ ಪಿತೃದೇವತೆಗಳಿಗೆ ನಾವು ತಿಥಿ ಈ ಥರದ ಕಾರ್ಯಕ್ರಮ ಅಪರಕ್ರಿಯೆಯನ್ನು ಮಾಡಿದಾಗ ಅವರಿಗೂ ನಾವು ಹವಿಸ್ಸನ್ನು ಕೊಡ್ತೇವೆ, ಪಿಂಡ ಪ್ರದಾನವನ್ನು ಮಾಡ್ತೇವೆ, ಸಣ್ಣ ಒಂದು ಹೋಮವನ್ನು ಮಾಡ್ತೇವೆ. ಅದರಲ್ಲಿ ಇರುವಂಥವಳು ಸ್ವಧಾ. ಅಂದರೆ ಪಿತೃಗಳಿಗೆ ತೆಗೆದುಕೊಂಡು ಹೋಗಿ ಕೊಡುವಂಥವಳು ಸ್ವಧಾ, ದೇವತೆಗಳಿಗೆ ತೆಗೆದುಕೊಂಡು ಹೋಗಿ ಕೊಡುವಂಥವಳು ಸ್ವಾಹ. ಅಗ್ನಿಗೆ ನಾವು ಹಾಕೋದು, ಅದು ಪಿತೃಗಳಿಗೆ ಇರಲಿ ದೇವತೆಗಳಿಗೆ ಇರಲಿ, ಹಾಕುವಂಥದ್ದು ಅರ್ಪಣೆ ಮಾಡುವಂಥದ್ದು ಅಗ್ನಿಯಲ್ಲಿ. ಹಾಗೆಯೇ ನಮ್ಮ ಹೊಟ್ಟೆಯ ಒಳಗಡೆ ಇರುವಂಥದ್ದು ಜಠರಾಗ್ನಿ, ನಾವು ತಿನ್ನುವಂಥದ್ದು. ಅದಕ್ಕೆ ಪ್ರಾಣಾಯ ಸ್ವಾಹ ಪಾನಾಯ ಸ್ವಾಹ ಅಂತ ಹೇಳುವಂಥದ್ದು. ಹೇಳಿ ತೆಗೆದುಕೊಳ್ಬೇಕು. ಸ್ವಾಹ ಸ್ವಾಹ, ದೇವತೆ ನನ್ನ ಎಲ್ಲ ಪ್ರಾಣ ಅಪಾನ ವ್ಯಾನ ಎಲ್ಲದಕ್ಕೂ ಇದನ್ನು ತೆಗೆದುಕೊಂಡು ಹೋಗಿ ಕೊಡಲಿ. ಸ್ವಾಹ ಮತ್ತು ಸ್ವಧಾ ಇದೆರಡು. ಮತಿಹಿ ಮೇಧ. ಮತಿ ಅಂತೇಳಿದರೆ ಇಲ್ಲಿ ಬುದ್ಧಿ, ಮೇಧಾ ಶಕ್ತಿ. ಇಲ್ಲಿ ಮೇಧ ಅಂತೇಳಿದರೆ ಆ ಥರದ ಒಂದು ಬುದ್ಧಿ. ಯಾವ ಥರದ ಬುದ್ಧಿ? ಬುದ್ಧಿ ಯಾವುದಕ್ಕೋ ಉಪಯೋಗಿಸುವಂಥ ಲೌಕಿಕ ಬುದ್ಧಿ ಅಲ್ಲ, ಅಧ್ಯಾತ್ಮದಲ್ಲಿ ಇರುವಂತಹ ಬುದ್ಧಿ. ಇದು ಮೇಧ ಸೂಕ್ತ ಅಂತೆ ಒಂದು ಸೂಕ್ತವೇ ಇದೆ. ಇದು ಮೇಧ. ಶ್ರುತಿ ಅಂತ ಹೇಳಿದರೆ ವೇದ. ಯಾವುದನ್ನು ನಾವು ಕೇಳಿ ಕಲಿತೇವೋ ಅದು ಶ್ರುತಿ. ವೇದ ಯಾರು ಬರೆದಿರಲಿಲ್ಲ, ಕೇಳಿಯೇ ಬಂದಿರುವಂಥದ್ದು. ಇದು ಶ್ರುತಿ. ಸ್ಮೃತಿ ಅಂತ ಹೇಳಿದರೆ ವೇದದಲ್ಲಿ ಏನನ್ನ ಹೇಳಿದ್ಯೋ ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ. ಹಾಗಾಗಿ ಅದೇ ತತ್ವವನ್ನು ಸ್ವಲ್ಪ ಸಾಮಾನ್ಯ ಮನುಷ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಬರೆದಿರುವಂಥದ್ದಕ್ಕೆ ಹೆಸರು ಸ್ಮೃತಿ, ಮನುಸ್ಮೃತಿ. ಬೇರೆ ಬೇರೆ ಸ್ಮೃತಿಗಳಿವೆ. ವೇದದ ಸಾರವನ್ನೇ ಸ್ವಲ್ಪ ಬೇರೆ ಸಾಮಾನ್ಯ ಮನುಷ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಬರೆದಿರುವಂಥದ್ದು ಸ್ಮೃತಿ. ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸ್ಮೃತಿ ಶ್ರುತಿ ಇದೆಲ್ಲವೂ. ಆಮೇಲೆ ಅನುತ್ತಮ, ಇವಳಿಗಿಂತ ಉತ್ತಮರಾದವರು ಇನ್ಯಾರೂ ಇಲ್ಲ. ಹಾಗಾಗಿ ಅವಳಿಗೆ ಹೆಸರು ಅನುತ್ತಮ. ಅವಳಿಗಿಂತ ಯಾರು ಉತ್ತಮರಾಗಿದ್ದರೆ ಅನುತ್ತಮ ಅಲ್ಲ. ಈಗ ಅವಳು ಅನುತ್ತಮ ಅಂತ ಹೇಳಿದರೆ ಇವಳಿಗಿಂತ ಮೇಲೆ ಉತ್ತಮರಾದವರು ಇನ್ನು ಯಾರೂ ಇಲ್ಲ. ಇದು ಅನುತ್ತಮ. ಈ 110ನೆಯ ಶ್ಲೋಕದ ಜೊತೆ ಈ ಷಟ್ಚಕ್ರೋಪರಿ ಸಂಸ್ಥಿತ ಅಂತ ಹೇಳುವ 12ನೇ ಅಧ್ಯಾಯ ಮುಗಿದು ಹೋಯಿತು. ಆಮೇಲೆ 13ನೇ ಅಧ್ಯಾಯ ಮುಂದಿನ ವಾರ ನೋಡೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು.